ಹಾಯ್ ಹಲೋ ನಮಸ್ತೆ. ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾವು ಕಳೆದ ಒಂದು ಅವಧಿಯಲ್ಲಿ ಅನೇಕ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ಅನೇಕ ವಿಡಿಯೋಗಳನ್ನು ಮತ್ತು ಅನೇಕ ತರಗತಿಗಳನ್ನು ನಾವು ಮಾಡಿರುವಂಥದ್ದು. ಈಗಾಗಲೇ ನಾವು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು 10-15 ವಿಡಿಯೋಗಳ 10-15 ಕ್ಲಾಸ್ಗಳನ್ನು ಮಾಡಿದ್ವಿ. ಅದರೊಳಗೆ ಆಲ್ಮೋಸ್ಟ್ ಆಲ್ ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಏನಪ್ಪ ಅಂದ್ರೆ ಎಲ್ಲ ಸಿಲೆಬಸ್ ಏನಪ್ಪ ಅಂದ್ರೆ ಕವರ್ ಆದಂಗೆ ಅನಿಸ್ತದ. ಸೊ ಯಾರು ಇಲ್ಲಿವರೆಗೆ ಏನಪ್ಪ ಅಂದ್ರೆ ಈ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಯಾರು ತರಗತಿಗಳನ್ನ ನೋಡಿರಲ್ರಿ, ಅವುಗಳನ್ನ ಪ್ಲೇ ಲಿಸ್ಟ್ ಒಳಗೆ ಏನಪ್ಪ ಅಂದ್ರೆ ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ತರಗತಿಗಳದಾವ, ಹೋಗಿ ಮತ್ತೆ ಏನಪ್ಪ ಅಂದ್ರೆ ನೋಡ್ರಿ. ಇವತ್ತು ಇದೇ ಕರ್ನಾಟಕ ಜಿಯೋಗ್ರಫಿ ಮೇಲೆ ಇನ್ನೊಂದಷ್ಟು ಕ್ವಶನ್ಸ್ಗಳದಾವ, ಅವುಗಳನ್ನ ಇವತ್ತು ತರಗತಿ ಒಳಗೆ ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ಕೊಂಡು ತಗೋಣ. ಅದ್ರೊಳಗೆ ಮೊದಲ ಕ್ವಶನ್ಸ್ ಏನಪ್ಪ ಅಂದ್ರೆ ನೋಡ್ರಿ, ಆಹಾರ ಬೆಳೆಯಾದ ಗೋಧಿಯು ಯಾವ ಬೇಸಾಯ ಪದ್ಧತಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದಾನ. ಈ ಒಂದು ಕ್ವಶನ್ಸ್ ಅನ್ನ ಇಲ್ಲಿವರೆಗೆ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 10-15 ಸಲ ಏನಪ್ಪ ಅಂದ್ರೆ ಕ್ವಶನ್ಸ್ ಅನ್ನ ಕೇಳಿದಾನ. ಯಾವುದ್ರ ಮೇಲೆ ಇಲ್ಲಿ ಇದನ್ನು ಭಾಳ ಹೆಚ್ಚು ಯಾವುದ್ರ ಮೇಲೆ ಫೋಕಸ್ ಮಾಡಿದಾರಪ್ಪ ಅಂತಂದ್ರೆ, ಇಲ್ಲಿ ಗೋಧಿ ಅಂತಕ್ಕಂಥ ಬೆಳೆಯನ್ನು ತೆಗೆದುಕೊಂಡು ಇದೊಂದು ಆಹಾರದ ಬೆಳೆ. ಆಹಾರ ಬೆಳೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಭತ್ತವನ್ನು ಹೊರತುಪಡಿಸಿರೋ ಜೋಳ ಮತ್ತು ಗೋಧಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಈ ಒಂದು ಆಹಾರದ ಬೆಳೆಗೆ ಸಂಬಂಧಪಟ್ಟಂತೆ ಗೋಧಿ ಏನೈತಲ್ರಿ, ಇದು ಯಾವ ಒಂದು ಬೇಸಾಯ ಪದ್ಧತಿಗೆ ಉದಾಹರಣೆ ಆಗಿದೆ ಮತ್ತು ನೋಡ್ತಾವ. ಇಲ್ಲಿ ನಾವು ಬೇಸಾಯ ಪದ್ಧತಿಗಳಂತ ಬರ್ತಾವ್ರಿ ಸರ ಏನ್ರಿ, ಅಲ್ಲಿ ಋತುಮಾನ ಬೇಸಾಯ ಅಂತ ನೋಡ್ತೀವಿ. ಆಮೇಲೆ ಋತುಮಾನ ಬೇಸಾಯಗಳು ಸಂಬಂಧಪಟ್ಟಂತೆ ಖಾರಿಫ್ ಬೇಸಾಯ ಇರ್ಬೋದು, ರಬ್ಬಿ ಬೇಸಾಯ ಇರ್ಬೋದು, ಜೈದ್ ಬೇಸಾಯ ಇರ್ಬೋದು, ಕೆಲವೊಂದಿಷ್ಟು ಬೆಳೆಗಳು ಬರ್ತವೆ, ಬೇಸಾಯ ಪದ್ಧತಿಗಳಂತ ಬರ್ತಾವ್ರಿ. ಅವುಗಳಾಗ ಇಲ್ಲಿ ನೋಡ್ರಿ ಸ್ವಲ್ಪ ಖಾರಿಫ್ ಬೇಸಾಯ, ರಬ್ಬಿ ಬೇಸಾಯ, ಜೈದ್ ಬೇಸಾಯ ಮತ್ತು ಇಲ್ಲಿ 4ನೇ ಆಪ್ಷನ್ಸ್ ಅಂದ್ರೆ ಯಾವುದು ಅಲ್ಲ ಅಂತ ಏನು ಮಾಡಿದಾನ ಕೊಟ್ಟಿದ್ದಾನೆ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಹೀಗಾದ್ರೆ ಇಲ್ಲಿ ಖಾರಿಫ್ ಅಂತ ಐತಿ. ಖಾರಿಫ್ ಬೇಸಾಯ ಅಂತಂದ್ರೆ ಏನ್ರಿ, ಖಾರಿಫ್ ಬೇಸಾಯ ಅಂತಂದ್ರ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಖಾರಿಫ್ ಬೇಸಾಯ ಅಂತ ನೋಡ್ತೀವಿ. ಖಾರಿಫ್ ಬೇಸಾಯ ಅಂತಂದ್ರೆ ಇದನ್ನ ಮುಂಗಾರು ಮಳೆನು ಅಂತ ಮುಂಗಾರು ಬೇಸಾಯನು ಅಂತ ಏನು ಮಾಡ್ತಾರೆ ಕರಿತಾರೆ. ನಮ್ಮ ನೋಡ್ರಿ ಹಳ್ಳಿ ಒಳಗ ಇದಕ್ಕೆ ಮುಂಗಾರು ಬೇಸಾಯ ಪದ್ಧತಿನು ಅಂತ ಏನು ಮಾಡ್ತಾರೆ ಅಂದ್ರೆ ಇದನ್ನ ಕರಿತಾರೆ. ಯಾವ್ದನ್ನ ಸರ ಖಾರಿಫ್ ಬೇಸಾಯವನ್ನ ಮುಂಗಾರು ಬೇಸಾಯ ಅಥವಾ ಮುಂಗಾರು ವ್ಯವಸಾಯನು ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇಲ್ಲಿ ನೋಡ್ರಿ ಹಳ್ಳಿ ಒಳಗೆ ಅಂತಿಲ್ಲ, ಮುಂಗಾರಿ ಮತ್ತು ಹಿಂಗಾರಿ ಅಂತ ಇರ್ತಾರಲ್ಲ, ಅದೇ ಬೇರೆದೇನು ಇಲ್ಲ. ಇಲ್ಲೇ ಖಾರಿಫ್ ಅಂತಂದ್ರೆ ಮುಂಗಾರು ಬೇಸಾಯ ಅಂತಕ್ಕಂಥ ಅರ್ಥವನ್ನು ಸಹ ಏನು ಮಾಡ್ತದ ಅಂದ್ರೆ ಕೊಡ್ತದ. ಇಲ್ಲಿ ಡೆಫಿನೇಷನ್ ಅಂತ ಏನು ಕೇಳಲಿಕ್ಕೆ ಹೋಗೋದಿಲ್ಲ, ಆದ್ರೂ ನಮ್ಗೆ ಒಂದು ಶಬ್ದಶಃ ಅರ್ಥ ಗೊತ್ತಿರ್ಬೇಕು. ಖಾರಿಫ್ ಅಂತಂದ್ರೆ ಇಲ್ಲಿ ನೋಡ್ರಿ, ಖಾರಿಫ್ ಅಂತಂದ್ರೆ ಜೂನ್ ಅಂತ ನೋಡ್ತೀವಿ. ಜೂನ್ ಮತ್ತು ಜುಲೈ ಜೂನ್ ಮತ್ತು ಏನಪ್ಪ ಅಂದ್ರೆ ಜುಲೈ ತಿಂಗಳ ಅಂತ ನೋಡ್ತೀವಿ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಏನು ಮಾಡೋದಪ್ಪ ಅಂತಂದ್ರೆ ತಿಂಗಳಲ್ಲಿ ಬಿತ್ತನೆ ಮಾಡೋದು. ಏನು ಮಾಡೋದು ಸರ, ಬಿತ್ತನೆ ಅಂತ ನೋಡ್ತೀವಿ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಅದನ್ನ ಏನು ಮಾಡೋದಪ್ಪ ಅಂದ್ರೆ ಅಲ್ಲಿ ಸೆಪ್ಟೆಂಬರ್ ಅಥವಾ ಯಾವ ತಿಂಗಳು ರೀ, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಯಾವ ತಿಂಗಳು ರೀ, ಅಕ್ಟೋಬರ್ ಅಂತ ನೋಡ್ತೀವಿ. ಅಕ್ಟೋಬರ್ ತಿಂಗಳಲ್ಲಿ ಆ ಬೆಳೆಯನ್ನ ಕಟಾವು ಮಾಡುವಂತಿತ್ತಂದ್ರೆ ಅದಕ್ಕೆ ನಾವು ಏನಪ್ಪ ಅಂದ್ರೆ ಖಾರಿಫ್ ಬೇಸಾಯ ಅಥವಾ ಮುಂಗಾರು ಬೇಸಾಯ ಅಂತ ನೋಡ್ತೀವಿ. ಈಗ ನೋಡ್ರಿ, ಜೂನ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿದ್ವಿ ಅಂದ್ರೆ ಸೆಪ್ಟೆಂಬರ್ ಕಟಾವು ಮಾಡ್ತೀವಿ. ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿದ್ವಪ್ಪ ಅಂದ್ರೆ ಅಕ್ಟೋಬರ್ ಕಟಾವು ಮಾಡ್ತೀವಿ. ಇದರ ಅರ್ಥ ಇಷ್ಟೇ, ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಕಟಾವು ಮಾಡುವಂತಿತ್ತಂದ್ರೆ ಅದನ್ನ ನಾವು ಖಾರಿಫ್ ಬೇಸಾಯ ಅಥವಾ ಮುಂಗಾರು ಬೇಸಾಯ ಪದ್ಧತಿ ಎಂದು ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಈ ಒಂದು ಮುಂಗಾರು ಬೇಸಾಯ ಪದ್ಧತಿಯಲ್ಲಿ ಏನಪ್ಪ ಅಂದ್ರೆ ಬೆಳೀತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು, ಆಹಾರದ ಬೆಳೆಗಳು ಯಾವಪ್ಪ ಅಂದ್ರೆ ನಾವಿಲ್ಲಿ ಜೋಳ ಅಂತ ನೋಡ್ತೀವ್ರಿ. ಯಾವ್ದ್ರಿ, ಜೋಳ. ಮುಂಗಾರು ಬೇಸಾಯ ಪದ್ಧತಿಯಲ್ಲಿ ಬೆಳೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಯಾವಪ್ಪ ಅಂದ್ರೆ ಜೋಳ ಬರ್ತದೆ, ಹೌದ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಭತ್ತ ಅಂತ ನೋಡ್ತೀವಿ. ಭತ್ತ, ಹತ್ತಿ ಬರ್ತದ್ರಿ. ಕಬ್ಬು ಅಂತ ನೋಡ್ತೀವಿ, ಹೌದ್ರಿ. ನೆಕ್ಸ್ಟ್ ಯಾವಪ್ಪ, ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಹೌದ್ರಿ. ಅನೇಕ ಬೆಳೆಗಳನ್ನ ಏನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಖಾರಿಫ್ ಬೇಸಾಯ ಅಥವಾ ಮುಂಗಾರು ಬೇಸಾಯ ಪದ್ಧತಿ ಒಳಗೆ ಬೆಳಿತೀವಿ. ಇಷ್ಟು ನಮಗೆ ಏನಪ್ಪ ಅಂದ್ರೆ ಉದಾಹರಣೆ ಗೊತ್ತಿರ್ಬೇಕು. ಇದನ್ನ ಒಂದು ಟ್ರಿಕ್ಸ್ ಹೇಳ್ತಾರೆ ನಿಮ್ಗೆ, ಅಷ್ಟೇ ನಿಮಗೆ ಇದು ಗೊತ್ತಿರಲಿ. ಜೋಳ, ಭತ್ತ, ಹತ್ತಿ, ಕಬ್ಬು, ನೆಕ್ಸ್ಟ್ ಮೆಣಸಿನಕಾಯಿ, ಬೇರೆ ಬೇರೆ ಇತ್ಯಾದಿ ಬೆಳೆಗಳನ್ನ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಬೆಳೆಯುವಂಥದ್ದು. ಬಟ್ ಇದು ನಿಮ್ಗೆ ಒಂದು 4 ಆಪ್ಷನ್ಸ್, 4 ಉದಾಹರಣೆಗಳು ಗೊತ್ತಿರಲಿ ನಡಕ. ನಂತರ ಏನಪ್ಪ ಅಂದ್ರೆ ಯಾವ ಒಂದು ಟ್ರಿಕ್ಸ್ ಅನ್ನ ಬಳಕೆ ಮಾಡಿ ನೆನಪಿಟ್ಕೋಬೇಕು ಅನ್ನೋದು ನಾನು ನಿಮ್ಗೆ ಇಲ್ಲಿ ಹೇಳ್ತೇನೆ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ರಬ್ಬಿ ಬೇಸಾಯ ಅಂತ ನೋಡ್ತೀವಿ. ಅದನ್ನ ರಬ್ಬಿ ಬೇಸಾಯವನ್ನ ನಾವು ಏನಪ್ಪ ಅಂದ್ರೆ ಹಿಂಗಾರು ಬೇಸಾಯನು ಅಂತ ಏನ್ ಮಾಡ್ತಾರ ಕರೀತಾರ. ರಬ್ಬಿ ಬೇಸಾಯ ಅಂತಂದ್ರು ಒಂದೇ, ಹಿಂಗಾರು ಬೇಸಾಯ ಪದ್ಧತಿ ಅಂತಂದ್ರು ಒಂದೇ. ಹಿಂಗಾರು ಅಂತಂದ್ರು ಒಂದೇ, ಇಲ್ಲಿ ರಬ್ಬಿ ಬೇಸಾಯ ಪದ್ಧತಿ ಅಂತಂದ್ರೆ ಸರ ರಬ್ಬಿ ಬೇಸಾಯ ಅಂತಂದ್ರೆ ಏನು? ರಬ್ಬಿ ಬೇಸಾಯ ಅಂತಂದ್ರೆ ಇಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಂತ ನೋಡ್ತೀವಿ. ಯಾವ್ದ್ರಿ, ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಂತ ನೋಡ್ತೀವಿ. ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಿತ್ತನೆ ಮಾಡ್ತೀವ್ರಿ. ಏನ್ ಮಾಡ್ತೀವ್ರಿ, ಬಿತ್ತನೆ ಮಾಡ್ತೀವಿ.
ಬಿತ್ತನೆ ಮಾಡಿ ನಂತರ ಏನಪ್ಪ ಅಂದ್ರೆ ಇಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳು ಯಾವ್ದ್ರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ಅದು ಕಟಾವು ಮಾಡುವಂಥ ಬೆಳೆ ಇತ್ತಂದ್ರೆ ಅಥವಾ ಕಟಾವು ಮಾಡುವಂತಿದ್ರೆ ಅದಕ್ಕೆ ನಾವು ರಬ್ಬಿ ಬೇಸಾಯ ಅಥವಾ ಹಿಂಗಾರು ಬೇಸಾಯ ಅಂತ ಕರಿತೀವಿ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ, ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚ್ನಲ್ಲಿ ಕಟಾವು ಮಾಡುವಂತಿತ್ತಂದ್ರೆ ಅದಕ್ಕೆ ನಾವು ರಬ್ಬಿ ಬೇಸಾಯ ಅಥವಾ ಹಿಂಗಾರು ಬೇಸಾಯ ಪದ್ಧತಿ ಅಂತ ಕರಿತೀವಿ. ಈ ಒಂದು ಹಿಂಗಾರು ಬೇಸಾಯ ಪದ್ಧತಿಯಲ್ಲಿ ಬೆಳೀತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳಂತ ನೋಡ್ತೀವಿ. ಹಿಂಗಾರು ಬೇಸಾಯ ಪದ್ಧತಿಯಲ್ಲಿ ಬೆಳೀತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳಂತ ನೋಡ್ತೀವಿ. ಈ ಒಂದು ಬೇಸಾಯ ಪದ್ಧತಿಯಲ್ಲಿ ಯಾವ ಬೆಳೆ ಬೆಳೀತಾರಪ್ಪ ಅಂದ್ರೆ ಮೊಟ್ಟ ಮೊದಲನೇದಾಗಿ ಏನಪ್ಪ ಅಂದ್ರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯಾವಪ್ಪ ಅಂದ್ರೆ ಗೋಧಿ ಅಂತ ನೋಡ್ತೀವಿ, ಗೋಧಿ ಬೆಳೀತಾರೆ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಶೇಂಗಾ ಅಂತ ನೋಡ್ತೀವಿ. ಹೌದ್ರಿ, ಸಾರಿ ಶೇಂಗಾ ಬರೋದಿಲ್ಲ. ಶೇಂಗಾ ಏನಪ್ಪ ಅಂತಂದ್ರೆ ಇದು ಏನಾಗ್ತದಪ್ಪ ಅಂದ್ರೆ ಮುಂಗಾರು ಬೇಸಾಯ ಪದ್ಧತಿ ಒಳಗೆ ಬರ್ತದೆ. ಗೋಧಿ ಅಂತ ನೋಡ್ತೀವಿ ರೀ ಸರ, ಯಾವ್ದ್ರಿ ಗೋಧಿ. ಆಮ್ಯಾಗ ಅಂತಂದ್ರೆ ನೆಲಗಡಲೆ ಅಂತಂದ್ರೆ ಒಂದು ಅದೇ ಕಡಲೆ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಇಲ್ಲಿ ಸಾಸಿವೆ ಅಂತ ನೋಡ್ತೀವಿ, ಸಾಸಿವೆ. ನೆಕ್ಸ್ಟ್ ಯಾವ್ದ್ರಿ ಬಾರ್ಲಿ. ಹೌದ್ರಿ. ನೆಕ್ಸ್ಟ್ ನರಗಸೆ ಅಂತ ನೋಡ್ತೀವಿ. ಆಮ್ಯಾಗ ನೋಡ್ರಿ ಬಾರ್ಲಿ ಆಯ್ತಾ, ಬಾರ್ಲಿ, ಸಾಸಿವೆ, ಕಡಲೆ, ಗೋಧಿ, ನರಗಸೆ ಇವೇನದಾವಲ್ರಿ. ಈ ಕೆಲವೊಂದಷ್ಟು ಉದಾಹರಣೆಗಳದಾವಲ್ಲ, ಇವನ್ನುಗಳನ್ನ ನಾವು ನೆನಪಿಟ್ಕೋಬೇಕು. ಏನ್ರಿ, ಇದು ರಬ್ಬಿ ಬೇಸಾಯ ಅಥವಾ ಹಿಂಗಾರು ಬೇಸಾಯ ಪದ್ಧತಿಗೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು. ಒಂದು ಗೋಧಿ, ಕಡಲೆ, ಸಾಸಿವೆ, ಬಾರ್ಲಿ ಮತ್ತು ನರಗಸೆ ಅಂತ ನೋಡ್ತೀವಿ ನಾವು. ಇನ್ನು ಇವುಗಳನ್ನ ಏನು ಮಾಡಬೇಕಂದ್ರೆ ನೆನಪಿಟ್ಕೊಳ್ಬೇಕು. ಇನ್ನು ಉಳಿದು ಯಾವ್ಯಾವ ಬೆಳೆಗಳು ಬರ್ತಾವಲ್ರಿ ಅವೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಖಾರಿಫ್ ಬೇಸಾಯ ಪದ್ಧತಿಗೆ ಸಂಬಂಧಪಟ್ಟಂತೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಇಲ್ಲಿ ಜೈದ್ ಬೇಸಾಯ ಪದ್ಧತಿ ಅಂತ ನೋಡ್ತೀವಿ. ಜೈದ್ ಬೇಸಾಯ ಪದ್ಧತಿ ಅಥವಾ ಬೇಸಿಗೆ ಬೇಸಾಯ ಅಂತ ಕರಿತೀವಿ. ಈ ಒಂದು ಯಾವ್ದ್ರಿ ಮಾರ್ಚ್ ಮತ್ತು ಮೇ ತಿಂಗಳೊಳಗೆ ಏನು ನಾವು ಬಿತ್ತನೆ ಮಾಡ್ತೀವಲ್ರಿ ಬೇಸಿಗೆ ದಿನದೊಳಗೆ, ಅದನ್ನ ನಾವು ಜೈದ್ ಬೇಸಾಯ ಪದ್ಧತಿ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಆ ಜೈದ್ ಬೇಸಾಯ ಅಂತಂದ್ರೇನು, ಆ ಒಂದು ಕಾಲಾವಧಿ ಒಳಗ ಇಲ್ಲಿ ಸೌತೆಕಾಯಿ ಇರ್ಬೋದು, ಆಮೇಲೆ ಸೌತೆಕಾಯಿ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಕರ್ಬೂಜ ಇರ್ಬೋದು, ನಂತರ ಇತರೆ ತರಕಾರಿಗಳನ್ನ ಏನ್ ಬೆಳಿತೀವಲ್ರಿ ಅದಕ್ಕೆ ನಾವು ಜೈದ್ ಬೇಸಾಯ ಪದ್ಧತಿ ಅಂತ ನೋಡ್ತೀವಿ. ಅದ್ರಾಗ ಏನ್ ನೋಡ್ರಿ, ತರಕಾರಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ವಶನ್ಸ್ ಕೇಳಿದಪ್ಪ ಅಂದ್ರೆ ಜೈದ್ ಬೇಸಾಯ ಪದ್ಧತಿ ಉದಾಹರಣೆ ಇರ್ತಾವ. ಇನ್ನು ರಬ್ಬಿ ಬೇಸಾಯ ಅಂತಂದ್ರೆ ಏನು, ಗೋಧಿ, ಕಡಲೆ, ಸಾಸಿವೆ, ಬಾರ್ಲೆ ಮತ್ತು ನರಗಸೆ ಅದಾವಲ್ರಿ, ಇವುಗಳನ್ನ ನಾವು ಏನಾದ್ರೂ ಗೊತ್ತಿದ್ವಪ್ಪ ಅಂದ್ರೆ ಅವೆಲ್ಲವೂ ಎದಕ್ಕಪ್ಪ ಅಂದ್ರೆ ರಬ್ಬಿ ಬೇಸಾಯ ಪದ್ಧತಿಗೆ. ಇನ್ನು ಉಳಿದಿತ್ತು ಖಾರಿಫ್ ಬೇಸಾಯ ಪದ್ಧತಿಗೆ ನೀವು ಉದಾಹರಣೆಗಳನ್ನ ನೆನ್ಪಿಟ್ಕೊಳಕ ಹೋಗ್ಬೇಡ್ರಿ. ಇಲ್ರಿ, ಯಾವ್ದ್ರಿ ರಬ್ಬಿ ಬೇಸಾಯ ಅಥವಾ ಹಿಂಗಾರು ಬೇಸಾಯ ಪದ್ಧತಿಗೆ ನೀವು ನೆನ್ಪಿಟ್ಕೊಂಡ್ರಿ ಅಂದ್ರ ಉಳಿದಿರ್ತಕ್ಕಂಥ ಯಾವ್ದ್ರಿ ಜೋಳ ಇರ್ಬೋದು, ಭತ್ತ, ಹತ್ತಿ, ಕಬ್ಬು, ಆಮ್ಯಾಗ ಶೇಂಗಾ, ಹತ್ತಿ, ಆಮ್ಯಾಗ ರಾಗಿ, ಏನು ಉಳಿದಿರ್ತಕ್ಕಂಥವು ಎಲ್ಲವೂ ಏನಪ್ಪ ಅಂದ್ರೆ ಅವು ರಾಗಿ ಅವು ಖಾರಿಫ್ ಬೇಸಾಯ ಪದ್ಧತಿಗೆ ಉದಾಹರಣೆ ಇರ್ತಾವ. ಬಟ್ ನಾವು ಇಲ್ಲಿ ಒಂದು ಐಡಿಯಾಸ್ ಏನಪ್ಪ ಅಂದ್ರೆ ಅಥವಾ ನಾವು ಒಂದು ತಲೆ ಅಥವಾ ಏನು ಕ್ರಿಯೇಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಯಾವ್ದ್ರಿ ರಬ್ಬಿ ಬೇಸಾಯ ಅಥವಾ ಹಿಂಗಾರು ಬೇಸಾಯ ಪದ್ಧತಿಗೆ ನೀವು ಉದಾಹರಣೆಗಳನ್ನ ನೆನಪಿಟ್ಕೊಂಡ್ರೆ ಉಳಿದಿರ್ತಕ್ಕಂಥವು ಏನಪ್ಪ ಅಂದ್ರೆ ಅದು ಖಾರಿಫ್ ಬೇಸಾಯ ಅಥವಾ ಜೈದ್ ಬೇಸಾಯ ಪದ್ಧತಿಗೆ ಉದಾಹರಣೆ ಇರ್ತಾವ. ಹಾಗಾದ್ರೆ ಗೋಧಿ ಅಂತಕ್ಕಂಥದ್ದು ಯಾವ ಬೇಸಾಯ ಪದ್ಧತಿಗೆ ಉದಾಹರಣೆ ಇದಕ್ಕೆ ಇದಕ್ಕೆ ಆಪ್ಷನ್ಸ್ ಬಿ. ಯಾವ್ದ್ರಿ ಆಪ್ಷನ್ಸ್ ಬಿ ಅಂತ ನೋಡ್ತೀವಿ. ಇದಕ್ಕೆ ಸರಿಯಾದ ಆಪ್ಷನ್ಸ್ ಯಾವಪ್ಪ ಅಂದ್ರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಆನ್ಸರ್ ಸರ್. ಯಾವ್ದ್ರಿ ಆಪ್ಷನ್ಸ್ ಬಿ ಇದಕ್ಕೆ ಏನ್ರಿ ಸರಿಯಾದ ಆನ್ಸರ್ ಅಂತ ನೋಡ್ತೀವಿ. ಗೋಧಿ ಅಂತಕ್ಕಂಥದ್ದು ಯಾವ್ದ್ರಿ, ಗೋಧಿ ಅಂತಕ್ಕಂಥದ್ದು ಆಹಾರದ ಬೆಳೆ ಹೇಳ್ತಿಲ್ರಿ, ಅದು ಯಾವ ಬೇಸಾಯ ಪದ್ಧತಿಗೆ ಉದಾಹರಣೆ ಇದ್ದಾರೆ ರಬ್ಬಿ ಬೇಸಾಯ ಅಥವಾ ಹಿಂಗಾರು ಬೇಸಾಯ ಪದ್ಧತಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಇದ್ರಲ್ಲಿ ಗೊತ್ತಿರ್ಬೇಕು ಸರ. ಇಲ್ಲಿ ಬೆಳೆಗಳಂತ ಬರ್ತಾವ್ರಿ, ಬೆಳೆಗಳನ್ನ ಏನ್ ಮಾಡ್ತಾರಂದ್ರ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. ಎಷ್ಟು ಪ್ರಕಾರಗಳಾಗಿ? 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. 3 ಪ್ರಕಾರದ ಬೆಳೆಗಳನ್ನ ನೋಡ್ತೀವಿ. ಒಂದು ಯಾವಪ್ಪ ಅಂದ್ರೆ ಆಹಾರದ ಬೆಳೆಗಳಂತ ನೋಡ್ತೀವಿ. ಯಾವ ಬೆಳೆಗಳ್ರಿ? ಆಹಾರದ ಬೆಳೆಗಳು. ಒಂದು ಏನಪ್ಪ ಅಂದ್ರೆ ಆಹಾರದ ಬೆಳೆಗಳು ಅಂತ ನೋಡ್ತೀವಿ. ನೆಕ್ಸ್ಟ್ ಮೂರನೇದ್ದು ಯಾವಪ್ಪ ಅಂದ್ರೆ ಮೂರನೇದ್ದು ವಾಣಿಜ್ಯ ಬೆಳೆಗಳು. ಯಾವ ಬೆಳೆಗಳ್ರಿ? ವಾಣಿಜ್ಯ ಬೆಳೆಗಳು ಅಂತ ನೋಡ್ತೀವಿ. ನೆಕ್ಸ್ಟ್ ವಾಣಿಜ್ಯ ಬೆಳೆಗಳು. ನೆಕ್ಸ್ಟ್ ಮೂರನೇದ್ದು ಯಾವಪ್ಪ ಅಂದ್ರೆ ನಡುತೋಟ ಬೇಸಾಯ ಅಥವಾ ತೋಟಗಾರಿಕಾ ಬೆಳೆಗಳಂತ ನೋಡ್ತೀವಿ. ತೋಟಗಾರಿಕಾ ಬೆಳೆಗಳು ನೋಡ್ರಿ, ನಾವು ಹೊಲಗದ್ದೆಗಳಲ್ಲಿ ಬೆಳೆದಿರ್ತಕ್ಕಂಥ ರೈತರು ಅಥವಾ ಅನ್ನದಾತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡ್ತಾರಪ್ಪ ಅಂದ್ರೆ ಆಹಾರದ ಬೆಳೆಗಳಂತೇಳಿ, ವಾಣಿಜ್ಯ ಬೆಳೆಗಳು, ತೋಟಗಾರಿಕೆ ಬೆಳೆಗಳಂತೇಳಿ ಪ್ರಮುಖವಾಗಿ 3 ಪ್ರಕಾರದವಾಗಿ ಏನಪ್ಪ ಅಂದ್ರೆ ವಿಂಗಡಣೆ ಮಾಡ್ತಾರೆ. ಮತ್ತೆ ಬರ್ತಾವ್ರಿ ಮಸಾಲೆ ಬೆಳೆಗಳ ಬೆಳೆ, ಮತ್ತು ಎಣ್ಣೆಕಾಳು ಬೆಳೆಗಳು ಬೇರೆ, ಮತ್ತು ನಂತರ ಪಾನೀಯ ಬೆಳೆಗಳಂತ ನೋಡ್ತೀವಿ. ಆ ತೋಟಗಾರಿಕಾ ಬೆಳೆಗಳದಾವ್ರಿ, ಆ ತೋಟಗಾರಿಕಾ ಬೆಳೆಗಳಿಗೆ ಇವು ಬರ್ತಾವ್ರಿ. ಯಾವ್ದ್ರಿ? ಪಾನೀಯ ಬೆಳೆಗಳು ಇದ್ರೊಳಗೆ ಬರ್ತಾವ್ರಿ. ಯಾವ
ಕಾಫಿ ಮತ್ತು ಟೀ ಅಂತಲ್ಲ ಅವುಗಳನ್ನ ತೋಟಗಾರಿಕಾ ಬೆಳೆಗಳನ್ನು ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಅವುಗಳನ್ನ ಅಲ್ಲಿ ಪಾನೀಯ ಬೆಳೆಗಳು ಅಂತಲೂ ಸಹ ಏನಪ್ಪ ಅಂದ್ರೆ ಇಲ್ಲಿ ಗುರುತಿಸ್ತಕ್ಕಂಥದ್ದು ಏನು ಮಾಡ್ತೀವಿ ಅಂತ ನೋಡ್ತೀವಿ. ಈ ರೀತಿಯಾಗಿ ಆಹಾರದ ಬೆಳೆಗಳು, ವಾಣಿಜ್ಯ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳು ಅಂತ ನೋಡ್ತೀವಿ. ಈ ಆಹಾರದ ಬೆಳೆಗಳಿಗೆ ಏನಪ್ಪ ಅಂದ್ರೆ ಗೋಧಿ, ಭತ್ತ, ಆಮೇಲೆ ರಾಗಿ ಇರ್ಬೋದು, ಜೋಳ ಇರ್ಬೋದು, ಮೆಕ್ಕೆಜೋಳ ಇವೆಲ್ಲವೂ ಪ್ರಮುಖವಾಗಿರ್ತಕ್ಕಂಥ ಆಹಾರದ ಬೆಳೆಗಳಾದಂದ್ರೆ ಇನ್ನು ವಾಣಿಜ್ಯ ಬೆಳೆಗಳಂತ ನೋಡ್ತೀವಿ. ಕಬ್ಬು, ಹತ್ತಿ, ಆಮೇಲೆ ಹೊಗೆ ಸೊಪ್ಪು, ನೆಕ್ಸ್ಟ್ ರೇಷ್ಮೆ ಇವೆಲ್ಲವೂ ಏನಪ್ಪ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆಗಳು ಅಂತೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ತೋಟಗಾರಿಕಾ ಬೆಳೆಗಳಂತ ಬರ್ತಾವ್ರಿ. ತೋಟಗಾರಿಕಾ ಬೆಳೆಗಳಾಗಿರ್ತಕ್ಕಂಥ ಕಾಫಿ ಇರ್ಬೋದು, ಚಹಾ ಇರ್ಬೋದು, ರಬ್ಬರು, ಗೋಡಂಬಿ, ಅಡಕೆ, ಕೋಕೋ ಇವೆಲ್ಲವೂ ಏನಪ್ಪ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ತೋಟಗಾರಿಕಾ ಬೆಳೆಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ನಿಮಗೆ ಏನಂದ್ರೆ ಒಂದು ಬೇಸಿಕ್ ಆಗಿರ್ತಕ್ಕಂಥ ಕಾನ್ಸೆಪ್ಟ ಕ್ಲಿಯರ್ ಇರ್ಬೇಕು ರೀ. ಇನ್ನು ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 2 ಐತಿ. ಕರ್ನಾಟಕದ ಆಗ್ಬೇಕ್ರಿ. ಅದು ಯಾವ್ದ್ರಿ? ಕರ್ನಾಟಕದ ಯಾವ ಸ್ಥಳದಲ್ಲಿ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರವಿದೆ ಅಂತ ಕೇಳಿದ. ಕರ್ನಾಟಕದ ಯಾವ ಸ್ಥಳದಲ್ಲಿ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರವಿದೆ ಅಂತೇಳಿ ಆಪ್ಷನ್ಸ್ ನೋಡ್ರಿ. ಇಲ್ಲಿ ಆಪ್ಷನ್ಸ್ ಒಟ್ಟು 4 ಆಪ್ಷನ್ಸ್ಗಳದಾವ. ಒಂದು ಚಿಕ್ಕಮಗಳೂರು ಅಂತ ಕೊಟ್ಟಿದ್ದಾನೆ, ನೆಕ್ಸ್ಟ್ ಮೈಸೂರು, ಕೊಡಗು ಮತ್ತು ಶಿವಮೊಗ್ಗ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇದಕ್ಕೆ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಈ ಒಂದು ಕಾಫಿಯ ಬೆಳೆಗೆ ಒಂದು ಸ್ವಲ್ಪ ಪೂರಕವಾಗಿರ್ತಕ್ಕಂಥ ಒಂದು ಕೆಲವೊಂದಷ್ಟು ಅಂಶಗಳನ್ನು ನಾವು ಏನಪ್ಪ ಅಂದ್ರೆ ಇಲ್ಲಿ ಕಲೆ ಹಾಕೊಂಡ್ರಿ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಕಾಫಿ ಅಂತ ನೋಡ್ತೀವಿ. ಯಾವ್ರಿ ಇದು ಕಾಫಿಯ ಎಂಥ ಬೆಳೆ ಅಂತ ಹೇಳಿದ್ರಿ, ನಾವು ಈಗಾಗಲೇ ಚರ್ಚೆ ಮಾಡಿರೋದು ಕಾಫಿ ಬೆಳೆ ಅಂತ ಬರ್ತದ. ಇದು ಎಂಥ ಕಾಫಿ ಬೆಳೆ ಅಂತ ಬೆಳೆಯಪ್ಪ ಅಂದ್ರೆ ತೋಟಗಾರಿಕಾ ಬೆಳೆ ಅಥವಾ ಕಾಫಿಯನ್ನ ನಾವು ಇದನ್ನ ಪಾನೀಯ ಬೆಳೆಯನ್ನು ಅಂತ ಏನ್ ಮಾಡ್ತೀವಿ ಕರಿತೀವಿ ಸರ. ಈ ಕಾಫಿ ಐತಲ್ರಿ, ಕಾಫಿಯನ್ನ ಏನಪ್ಪ ಅಂದ್ರೆ 1670ರಲ್ಲಿ ಯಾವಾಗ್ರಿ ಕ್ರಿಸ್ತಶಕ 1670ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಾಬಾ ಬುಡನ್ ಎಂಬ ಸಂತ, ಯಾರ್ರಿ? ಬಾಬಾ ಬುಡನ್ ಎಂಬ ಮುಸ್ಲಿಂ ಸಂತರಿ. ಇವ್ರು ಯಾವ ಸಂತರಿ? ಮುಸ್ಲಿಂ. ಬಾಬಾ ಬುಡನ್ ಅಂತಕ್ಕಂಥ ಒಬ್ಬ ಮುಸ್ಲಿಂ ಸಂತರು ಏನ್ ಮಾಡ್ತಾರಪ್ಪ ಅಂದ್ರೆ ಇಥೋಪಿಯಾ ದೇಶದಿಂದ ಕಾಫಿ ಬೀಜಗಳನ್ನು ತೆಗೆದುಕೊಂಡು ಬರ್ತಾರ. ಇಥೋಪಿಯಾ ದೇಶದಿಂದ ಕಾಫಿಯ ಬೀಜಗಳನ್ನು ತಂದು ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಅಂತ ನೋಡ್ತೀವ್ರಿ. ಯಾವ್ರಿ? ಚಿಕ್ಕಮಗಳೂರು ಜಿಲ್ಲೆ ಅಂತ ನೋಡ್ತೀವಿ. ಈ ಚಿಕ್ಕಮಗಳೂರು ಜಿಲ್ಲೆ ಒಳಗೆ ಏನಪ್ಪ ಅಂದ್ರೆ ಚಂದ್ರದ್ರೋಣ ಪರ್ವತಗಳು ಬರ್ತಾವ್ರಿ. ಏನ್ರಿ? ಚಿಕ್ಕಮಗಳೂರು ಜಿಲ್ಲೆ ಒಳಗ ನಾವು ಚಂದ್ರದ್ರೋಣ ಅಂತ ನೋಡ್ತೀವಿ. ಚಂದ್ರದ್ರೋಣ ಪರ್ವತಗಳು ಬರ್ತಾವ. ಆ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾಫಿಯ ಬೀಜಗಳನ್ನ ತಂದು ಬಾಬಾ ಬುಡನ್ ಅಂತಕ್ಕಂಥ ಒಬ್ಬ ಮುಸ್ಲಿಂ ಸಂತ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾಫಿಯನ್ನ ಬೆಳೀತಾರೆ. ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಕಾಫಿಯನ್ನ ಎಲ್ಲಿ ಬೆಳೆಯಲಿ ಆಯ್ತಪ್ಪ ಅಂದ್ರೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಒಳಗ ಬೆಳೀತಾರೆ ಸರ. ಹಾಗಾದ್ರೆ ಇದು ಕ್ವಶನ್ಸ್ ಕೇಳಿದಾನ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನು ಎಲ್ಲಿ ಬೆಳೆಯುತ್ತಪ್ಪ ಅಂದ್ರೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಒಳಗೆ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನ ಬೆಳೆಯಲಾಗುತ್ತದೆ ಎಂದು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ಇಲ್ಲಿ ನೋಡ್ರಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಚಂದ್ರದ್ರೋಣ ಪರ್ವತ ಅಂತ ನೋಡಿದ್ವಿ. ಈ ಚಂದ್ರದ್ರೋಣ ಪರ್ವತಗಳಿಗೆ ಪ್ರಸ್ತುತ ಏನಂತ ಕರಿತಾರಪ್ಪ ಅಂದ್ರೆ ಬಾಬಾ ಬುಡನ್ಗಿರಿ ಪರ್ವತ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾರೆ. ಹಿಂಗೂ ಕ್ವಶನ್ಸ್ ಕೇಳಿದಾನ. ಬಾಬಾ ಬುಡನ್ ಅಂತಕ್ಕಂಥ ಒಬ್ಬ ಮುಸ್ಲಿಂ ಸಂತನ ಸ್ಮರಣಾರ್ಥಕವಾಗಿ ಏನ್ ಮಾಡಿದಾರಪ್ಪ ಅಂದ್ರೆ ಚಂದ್ರದ್ರೋಣ ಪರ್ವತಗಳಿಗೆ ಎಲ್ಲಿ ನಾಮಕರಣ ಮಾಡಿರುವಂಥದ್ದು. ಅದಕ್ಕೆ ಬಾಬಾ ಬುಡನ್ಗಿರಿ ಪರ್ವತಗಳ ಮೊದಲ ಹೆಸರು ಏನಂತ ಕೇಳಪ್ಪ ಅಂದ್ರೆ ಚಂದ್ರದ್ರೋಣ ಪರ್ವತ ಅಂತ ಹೇಳ್ಬೇಕ್ರಿ. ಆ ಚಂದ್ರದ್ರೋಣ ಪರ್ವತಗಳಲ್ಲಿ ಬಾಬಾ ಬುಡನ್ ಎಂಬ ಮುಸ್ಲಿಮ್ಸ್ ಅಂತ ಕಾಫಿಯ ಬೀಜಗಳನ್ನ ಬೆಳೆಸಿದ್ದರಿಂದ, ಕಾಫಿಯ ಗಿಡಗಳನ್ನ ಬೆಳೆಸಿದ್ರಿಂದ ಅದಕ್ಕೆ ಬಾಬಾ ಬುಡನ್ಗಿರಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾರ. ಭಾರತದ ಅತ್ಯಂತ ಎತ್ತರವಾಗಿರ್ತಕ್ಕಂಥ 2ನೇ ಶಿಖರ ಯಾವಪ್ಪ ಅಂದ್ರೆ ಬಾಬಾ ಬುಡನ್ಗಿರಿ ಶಿಖರ ಅಂತ ನೋಡ್ತೀವಿ. ಸುಮಾರು 1894 ಮೀಟರ್. ಯಾವ್ದ್ರಿ? 1894 ಮೀಟರ್ ಎತ್ತರವಾಗಿದ್ದು ಬಾಬಾ ಬುಡನ್ಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾಗಿರ್ತಕ್ಕಂಥ 2ನೇ ಶಿಖರ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವಪ್ಪ ಅಂದ್ರೆ ಮುಳ್ಳಯ್ಯನಗಿರಿ ಅಂತ ನೋಡ್ತೀವಿ. ಯಾವ್ದ್ರಿ? ಮುಳ್ಳಯ್ಯನಗಿರಿ. ಇದು 1913 ಮೀಟರ್ ಎತ್ತರ ಐತ್ರಿ. ನೋಡ್ರಿ, ಇಲ್ಲಿ ಒಂದೊಂದು ಬುಕ್ನೊಳಗೆ ಏನಪ್ಪ ಅಂದ್ರೆ 1931 ಕೊಟ್ಟಾನ. ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಇದು ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ 1913 ಅಂತ ಏನಪ್ಪ ಅಂದ್ರೆ ಕರೆಕ್ಟ್ ಆಗಿ ಡಾಟಾನ ನೆನಪಿಟ್ಕೊಳ್ರಿ. ಇದು ಬಾಬಾ ಬುಡನ್ ಅಂತಕ್ಕಂಥದ್ದು ಕರ್ನಾಟಕದ ಅತ್ಯಂತ ಎತ್ತರವಾಗಿರ್ತಕ್ಕಂಥ 2ನೇ ಶಿಖರ ಅಂತೇಳಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದೇ ಚಿಕ್ಕಮಗಳೂರು ಜಿಲ್ಲೆ ಐತಲ್ರಿ, ಇದೇ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಅಂತಕ್ಕಂಥ ಒಂದು ಸ್ಥಳ ಐತಿ ಸರ್. ಬಾಳೆಹೊನ್ನೂರು ಅಂತ ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಇಲ್ಲಿ ಬಾಳೆಹೊನ್ನೂರು ಅಂತಕ್ಕಂಥ ಸ್ಥಳ ಐತಿ ಸರ್. ಇದೇ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಅಂತಕ್ಕಂಥ ಸ್ಥಳದಲ್ಲಿ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಸರ್. ಹಾಗಾದ್ರೆ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಕಂಡು ಬರುವುದು ಏನಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಅಂತಕ್ಕಂಥ ಸ್ಥಳದಲ್ಲಿ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಕಂಡು ಬರುವುದನ್ನ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಹಾಗಾದ್ರೆ ಈ ಕಾಫಿಯನ್ನ ಬೆಳೀಲಿಕ್ಕೆ ಅತ್ಯಂತ ಕಾಫಿ ಬೆಳೀಲಿಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಉಷ್ಣಾಂಶದ ಪ್ರಮಾಣ ಎಷ್ಟು ಬೇಕಪ್ಪ ಅಂದ್ರೆ ಸರ್, ವಾರ್ಷಿಕವಾಗಿ ಇದಕ್ಕೆ ಉಷ್ಣಾಂಶ 150 ರಿಂದ 200 ಸೆಂಟಿಮೀಟರ್ ಉಷ್ಣಾಂಶ ಬೇಕ್ರಿ. ಇನ್ನು 15
15-30 ಡಿಗ್ರಿ ಸೆಲ್ಸಿಯಸ್ 150ರಿಂದ 200 ಸೆಂಟಿಮೀಟರ್ ಮಳೆ ಮತ್ತು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ 15-30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರತಕ್ಕಂಥ ಪ್ರದೇಶದಲ್ಲಿ ಏನು ಮಾಡ್ತಾರೆ ಅಂದ್ರೆ ಅತಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಯಲಾಗುತ್ತದೆ. ಮತ್ತು ಕಾಫಿಯನ್ನು ಬೆಳೀಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಳೆಯ ಪ್ರಮಾಣ ಮತ್ತು ಉಷ್ಣಾಂಶದ ಪ್ರಮಾಣ ಅಂತ ನೋಡ್ತೀವಿ. ಇದರ ಮೇಲೆ ಕ್ವಶನ್ಸನ್ನು ಕೇಳಿದಾನೆ. ಇಲ್ಲಿವರೆಗೆ UPSC ನಡ್ತಕ್ಕಂಥ IAS ಎಕ್ಸಾಮ್ದೊಳಗೂ ಏನಪ್ಪ ಅಂದ್ರೆ ಕೆಲವೊಂದಷ್ಟು ಬೆಳೆಗಳ ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಏನು ಕೇಳಿದಾನಪ್ಪ ಅಂದ್ರೆ ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಮಳೆಯ ಪ್ರಮಾಣ ಉಷ್ಣಾಂಶದ ಪ್ರಮಾಣ ಏನಪ್ಪ ಅಂದ್ರೆ ಕೇಳಿರುವಂಥದ್ದು ನಾವು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸ್ವಲ್ಪ ಇಲ್ಲಿ ಅದ್ರ ಬರಿತೀವಿ ನೋಡ್ರಿ, ಇಲ್ಲಿ ಅದನ್ನು ಕರೆಕ್ಟಾಗಿ ನೋಡ್ಕೊಡ್ರಿ. ಹಾಗಾದ್ರೆ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಳೆಯ ಪ್ರಮಾಣ ಎಷ್ಟಪ್ಪ ಅಂದ್ರೆ 150ರಿಂದ 200 ಸೆಂಟಿಮೀಟರ್ ಏನಪ್ಪ ಅಂದ್ರೆ ಮಳೆ ಬೇಕ್ರಿ. ಇನ್ನು ಉಷ್ಣಾಂಶ ಅಂತ ನೋಡ್ತೀವಿ. ಏನ್ರಿ ಉಷ್ಣಾಂಶ ಅಂತ ನೋಡ್ತೀವಿ. ಅಥವಾ ಇದಕ್ಕೆ ಉಷ್ಣಾಂಶದ ಒಂದು ಸೂಕ್ತವಾಗಿರ್ತಕ್ಕಂಥ ಉಷ್ಣಾಂಶದ ಪ್ರಮಾಣ ಎಷ್ಟಪ್ಪ ಅಂದ್ರೆ 15 ಡಿಗ್ರಿ ಸೆಲ್ಸಿಯಸ್ಸಿಂದ 30 ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉಷ್ಣಾಂಶದ ಪ್ರಮಾಣ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲೊಂದು ಕ್ವಶನ್ಸ್ ನಿಮ್ಗೆ ಗೊತ್ತಿರ್ಬೇಕ್ರಿ. ಕಾಫಿಯ ಒಂದು ವೈಜ್ಞಾನಿಕ ಹೆಸರು ಅಂತ ನೋಡ್ತೀವಿ. ಕಾಫಿಯ ಒಂದು ವೈಜ್ಞಾನಿಕ ಹೆಸರು ಅಂತೇಳಿ ಕಾಫಿಯ ವೈಜ್ಞಾನಿಕ ಹೆಸರು ಏನಪ್ಪ ಅಂದ್ರೆ ಕಾಫಿಯೇ. ಏನ್ರಿ ಕಾಫಿಯ ವೈಜ್ಞಾನಿಕ ಹೆಸರು ಏನಪ್ಪ ಅಂದ್ರೆ ಕಾಫಿ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರು. ಇದರಲ್ಲಿ ಒಂದು ಉತ್ತೇಜನಕಾರಿಯಾಗಿರ್ತಕ್ಕಂಥ ಒಂದು ವಸ್ತು ಇರ್ತದೆ ಸರ್. ಯಾವ ವಸ್ತು ಉತ್ತೇಜನಕಾರಿ? ಕೇಪಿನ್ ಎಂಬ ಕೇಪಿನ್ ಯಾವುದ್ರಿ? ಕೇಪಿನ್ ಎಂಬ ಉತ್ತೇಜನಕಾರಿ ವಸ್ತು ಇರೋದ್ರಿಂದ ಏನಪ್ಪ ಅಂದ್ರೆ ಒಂದ್ಸಲ ನಾವು ಕಾಫಿ ಕುಡಿದ್ವಿಪ್ಪ ಅಂತಂದ್ರೆ ಒಳ್ಳೆ ಏನಪ್ಪ ಅಂದ್ರೆ ಕೇಪಿನ್ ಅಂತಕ್ಕಂಥ ಒಂದು ಉತ್ತೇಜನಕಾರಿ ವಸ್ತು ಇರೋದ್ರಿಂದ ಏನಪ್ಪ ಅಂದ್ರೆ ಪದೇ ನಮಗೆ ಕಾಫಿ ಕುಡಿಬೇಕಂತ ಅನಿಸ್ತದ ಸರ್. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಕೇಪಿನ್ ಅಂತಕ್ಕಂಥ ಒಂದು ಉತ್ತೇಜನಕಾರಿ ವಸ್ತು ಇರ್ತದಲ್ಲ, ಅದರ ವೈಜ್ಞಾನಿಕ ಹೆಸರು ಏನಪ್ಪ ಅಂದ್ರೆ ಕಾಫಿ ಅಂತಕ್ಕಂಥದ್ರ ಒಂದು ವೈಜ್ಞಾನಿಕ ಹೆಸರು ಅಂತೇಳಿ ನಾವಿಲ್ಲಿ ನೋಡ್ತೀವಿ ಸರ್. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಕಾಫಿಯಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ 3 ಪ್ರಕಾರದ ಕಾಫಿಗಳದಾವ್ರಿ. ಎಷ್ಟು ವಿಧದ ಕಾಫಿಗಳದಾವ್ರಿ? 3 ವಿಧದ ಕಾಫಿಯ ಬೀಜಗಳು ಇರುವುದನ್ನು ನೋಡ್ತೀವಿ. ಆ 3 ವಿಧದ ಕಾಫಿಯ ಬೀಜಗಳು ಯಾವಪ್ಪ ಅಂದ್ರೆ ಒಂದು ಅರೇಬಿಕಾ ಅಂತ ನೋಡ್ತೀವಿ. ಯಾವ್ದ್ರಿ? ಒಂದು ಅರೇಬಿಕಾ ಅಂತೇಳಿ. ಇನ್ನೊಂದು ಯಾವಪ್ಪ ಅಂದ್ರೆ ರೋಬಸ್ಟಾ ಅರೇಬಿಕಾ. ಇನ್ನೊಂದು ಯಾವಪ್ಪ ಅಂದ್ರೆ ರೋಬಸ್ಟಾ. ಇನ್ನೊಂದು ಯಾವಪ್ಪ ಅಂದ್ರೆ ಲೈಬೀರಿಕಾ. ಯಾವ್ದ್ರಿ? ಲೈಬೀರಿಕಾ ಅಂತ ನೋಡ್ತೀವಿ. ಈ ರೀತಿಯಾಗಿ 3 ಪ್ರಕಾರದ ಕಾಫಿಯ ಬೀಜಗಳು ಇರುವುದನ್ನು ನೋಡ್ತೀವಿ. ಒಂದು ಅರೇಬಿಕಾ, ರೋಬಸ್ಟಾ, ಇನ್ನೊಂದು ಯಾವಪ್ಪ ಅಂದ್ರೆ ಲೈಬೀರಿಕಾ ಅಂತೇಳಿ. ಈ ಅರೇಬಿಕಾ ಮತ್ತು ರೋಬಸ್ಟಾ ಅಂತಕ್ಕಂಥವು ಏನಿದಾವಲ್ರಿ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೆಳೀತಕ್ಕಂಥ ಕಾಫಿಯ ಒಂದು ವಿಧದ ತಳಿಗಳು ಯಾವಪ್ಪ ಅಂದ್ರೆ ಒಂದು ಅರೇಬಿಕಾ, ಇನ್ನೊಂದು ರೋಬಸ್ಟಾ ಅಂತ ನೋಡ್ತೀವಿ. ಆದರೆ ಅತ್ಯಂತ ಉತ್ಕೃಷ್ಟ ದರ್ಜೆಯ ಒಂದು ಕಾಫಿಯ ತಳಿ ಯಾವಪ್ಪ ಅಂದ್ರೆ ಅರೇಬಿಕಾ ಅಂತಕ್ಕಂಥದ್ದು ಅತ್ಯಂತ ಉತ್ಕೃಷ್ಟ ದರ್ಜೆಯ ಒಂದು ಕಾಫಿಯ ತಳಿ. ಅತಿ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಈ ತಳಿಯನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ರಾಜ್ಯ ಯಾವ್ದಂತ ಕೇಳಿದಪ್ಪ ಅಂದ್ರೆ ಕರ್ನಾಟಕ ಅಂತ ಹೇಳ್ಬೇಕ್ರಿ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವ್ದ್ರಿ? ಕರ್ನಾಟಕನೇ ಇರುವುದನ್ನು ನೋಡ್ತೀವಿ. ಅದಕ್ಕೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಕರ್ನಾಟಕ ಉತ್ಪಾದನೆ ಮಾಡ್ತದ. ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಬ್ರೆಜಿಲ್. ಅದಕ್ಕೆ ಬ್ರೆಜಿಲನ್ನು ಏನಂತ ಕರಿತಾರೆ ಅಂದ್ರೆ ಕಾಫಿಯ ರಾಜ್ಯ ಅಂತ ಏನು ಮಾಡ್ತಾರೆ ಅಂತ ಕರಿತಾರೆ. ಕಾಫಿಯ ರಾಜ್ಯ ಅಂತ ಯಾವುದನ್ನು ಕರಿತಾರಪ್ಪ ಅಂದ್ರೆ ಬ್ರೆಜಿಲ್ನ ಕಾಫಿಯ ರಾಜ್ಯ ಅಂತ ಕರಿತಾರೆ. ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಬ್ರೆಜಿಲ್ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ ಕಾಫಿಯನ್ನು ಉತ್ಪಾದನೆ ಮಾಡಿದ್ರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವಪ್ಪ ಅಂದ್ರೆ ನಾವು ಇಲ್ಲಿ ಕರ್ನಾಟಕ ಅಂತ ನೋಡ್ತೀವಿ. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಗೊತ್ತಿರ್ಬೇಕು ಸರ್. ಓಕೆ. ಹಾಗಾದ್ರೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಇದೆಯಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು. ಅಲ್ಲಿ ಚಿಕ್ಕಮಗಳೂರು ಅಷ್ಟೇ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಹಿಂಗೂ ಕೊಟ್ಟಿರ್ತಾನ, ಅದು ನಿಮ್ಗೆ ಗೊತ್ತಾಗುತ್ತೆ. ಬಾಳೆಹೊನ್ನೂರು ಅಂತೇಳಿ ಪ್ಲೇಸ್ ನೆನಪಿಟ್ಕೊಳ್ರಿ. ಬಟ್ ಅಲ್ಲಿ ಜಿಲ್ಲೆಗಳನ್ನ ಅಷ್ಟೇ ಕೊಟ್ಟಿದ್ದಪ್ಪ ಅಂದ್ರೆ ಇಲ್ಲಿ ಈ ರೀತಿ ಏನಪ್ಪ ಅಂದ್ರೆ ಗೊತ್ತಾಗ್ತದ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ಚಿಕ್ಕಮಗಳೂರು ಇದಕ್ಕೆ ಸರಿಯಾದ ಆನ್ಸರ್ ಅಂತ ನೋಡ್ತೀವಿ. ಮೈಸೂರು ಅಲ್ಲ, ಕೊಡಗು ಅಲ್ಲ, ಶಿವಮೊಗ್ಗನೂ ಅಲ್ಲ. ನೆಕ್ಸ್ಟ್ ನೋಡ್ರಿ. ಹಾಗಾದ್ರೆ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಕಾಫಿ ಬೆಳಿತಕ್ಕಂಥವು ಮೈಸೂರೊಳಗೂ ಬೆಳಿತಾರ, ಕೊಡಗು ಒಳಗೆ ಬೆಳಿತಾರೆ, ಶಿವಮೊಗ್ಗ ಒಳಗೆ ಬೆಳಿತಾರ್ರಿ. ಶಿವಮೊಗ್ಗ ಇರ್ಬೋದು, ಆಮೇಲೆ ಮೈಸೂರು, ಕೊಡಗು, ಶಿವಮೊಗ್ಗ, ಹಾಸನ, ದಕ್ಷಿಣ ಕನ್ನಡ, ಈ ಚಾಮರಾಜನಗರ, ಕೊಡಗು ಈ ಭಾಗದೊಳಗೆ ಏನಾಗ್ತದೆ ಅಂದ್ರೆ ಇಲ್ಲಿ ಯಾವುದ್ರಿ ಕಾಫಿಯನ್ನು ಬೆಳಿತಕ್ಕಂಥ ನೋಡ್ತೀವಿ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಯಾವುದ್ರಿ? ಚಿಕ್ಕಮಗಳೂರುಗಳೇ ಬೆಳಿತಾರೆ. ಓಕೆ, ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 3. ಯಾವುದ್ರಿ? ಕೃಷ್ಣಾ ನದಿ ನೀರಿನ ವಿವಾದಕ್ಕೆ ಈ ಕೆಳಗಿನ ಯಾವ ಆಯೋಗ ಸಂಬಂಧಿಸಿದೆ? ಕೃಷ್ಣಾ ನದಿ ವಿವಾದ ಅಂತ ನೋಡ್ತೀವ್ರಿ. ಇಲ್ಲಿ ಕೃಷ್ಣಾ ನದಿ ವಿವಾದ ಎಷ್ಟು ರಾಜ್ಯಗಳ ಮಧ್ಯದಲ್ಲಿ ಇದೆ ಅಂತೇಳಿ ಹಲವಾರು ಬಾರಿ ಕ್ವಶನ್ಸ್ ಅನ್ನು ಕೇಳಿದಾನ. ಈ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಯಾವ ರಾಜ್ಯಗಳ ನಡುವೆ ವಿವಾದ ಐತ್ರಿ ಸರ್ ಅಂತಂದ್ರೆ ಸ್ವಲ್ಪ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ಬೇಕು. ಇಲ್ಲಿ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಸುಮಾರು ಯಾವ ರಾಜ್ಯಪ್ಪ ಅಂದ್ರೆ ಒಂದು ಮಹಾರಾಷ್ಟ್ರ ಅಂತ ನೋಡ್ತೀವಿ. ಯಾವ್ದ್ರಿ? ಮಹಾರಾಷ್ಟ್ರ. ನೆಕ್ಸ್ಟ್ ಯಾವ್ದ್ರಿ?
ಕರ್ನಾಟಕ ಕರ್ನಾಟಕ ನೆಕ್ಸ್ಟ್ ರೀ ಆಂಧ್ರ ಪ್ರದೇಶ್ ಸಾರಿ ಹಾಂ ಆಂಧ್ರ ಪ್ರದೇಶ್ ಐತ್ರಿ. ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಮೂರು ರಾಜ್ಯಗಳ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಈ ಮೂರು ರಾಜ್ಯಗಳ ಮಧ್ಯದಲ್ಲಿ ಇಲ್ಲಿ ಕೃಷ್ಣಾ ನದಿ ವಿವಾದ ಇರ್ತಕ್ಕಂಥದ್ದು ನೋಡ್ತೀವಿ. ಬಟ್ ತೆಲಂಗಾಣನು ಅಂತ ನಾವು ಏನಂತಂದ್ರೆ ಹೇಳ್ಬೋದು. ಯಾಕಂತಂದ್ರೆ ಸರ 2014 ಜೂನ್ 2ರಂದು ಆಂಧ್ರ ಪ್ರದೇಶದಿಂದ ಏನಾಯ್ತು ರೀ ಕೃಷ್ಣಾ ನದಿ ಏನಾಗ್ತದಂದ್ರೆ ಸಾರಿ ತೆಲಂಗಾಣ ಏನಾಗ್ತಂದ್ರೆ ಇಬ್ಬಾಗ ಆಗ್ತದ. ಅದ್ರ ಆ್ಯಕ್ಚುಲಿ ಕೃಷ್ಣಾ ನದಿ ವಿವಾದ ಉಂಟಾದಾಗ ತೆಲಂಗಾಣ ಪ್ರತ್ಯೇಕವಾದ ರಾಜ್ಯ ಇರೋದಿಲ್ಲ. ಸೊ ಆ ಕಾರಣದಿಂದ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಏನಪ್ಪ ಅಂದ್ರೆ ಕೃಷ್ಣಾ ನದಿ ವಿವಾದದಲ್ಲಿ ಕಂಡು ಬರ್ತಕ್ಕಂಥ ಮೂರು ರಾಜ್ಯಗಳಂತ ನೋಡ್ತೀವಿ ಸರ. ಇಲ್ಲಿ ನೋಡ್ರಿ, ಈ ಕೃಷ್ಣಾ ನದಿ ನೀರಿನ ಹಂಚಿಕೆ ಅಥವಾ ವಿವಾದವನ್ನು ಬಗೆಹರಿಸಲಿಕ್ಕೆ ಏನಪ್ಪ ಅಂದ್ರೆ ಸಂವಿಧಾನದ ವಿಧಿ ಏನಪ್ಪ ಅಂದ್ರೆ 262ರ ವಿಧಿ ಪ್ರಕಾರ ಯಾವ್ದ್ರಿ 262ನೇ ವಿಧಿ ಮತ್ತು ಏನಪ್ಪ ಅಂದ್ರೆ 1956ರ ಕಾಯ್ದೆ ಅಂತ ನೋಡ್ತೀವಿ. 1956ರ ಕಾಯ್ದೆ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ 262ರ ಸಂವಿಧಾನದ ವಿಧಿ ಪ್ರಕಾರ ಏನಪ್ಪ ಅಂದ್ರೆ ಇಲ್ಲಿ ಆಯೋಗಗಳನ್ನು ನೇಮಕ ಮಾಡ್ತಾರ. ನೇಮಕ ಮಾಡಿರೋ ಕೃಷ್ಣಾ ನದಿ ವಿವಾದಕ್ಕೆ ನೇಮಕ ಮಾಡಿರ್ತಕ್ಕಂಥ ಒಂದು ಮೊದಲನೇ ಆಯೋಗ ಯಾವಪ್ಪ ಅಂದ್ರೆ 1969ರಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡ್ತಾರೆ. ಅದೇ ಯಾವಪ್ಪ ಅಂತಂದ್ರೆ ಬಚಾವತ್ ಆಯೋಗ ಅಂತ ನೋಡ್ತೀವಿ. ಯಾವ ಆಯೋಗ ರೀ? ಬಚಾವತ್ ಆಯೋಗ ಅಂತ ನೋಡ್ತೀವಿ. ಬಚಾವತ್ ಆಯೋಗ, ಈ ಬಚಾವತ್ ಆಯೋಗವನ್ನು ನೇಮಕ ಮಾಡ್ತಾರೆ ಸರ. ನಂತರ ಏನಪ್ಪ ಅಂದ್ರೆ ಈ ಬಚಾವತ್ ಆಯೋಗದ ವರದಿಯನ್ನು ಏನಪ್ಪ ಅಂದ್ರೆ ಕೆಲವೊಂದಷ್ಟು ರಾಜ್ಯಗಳು ತಿರಸ್ಕಾರ ಮಾಡ್ತಾವ. ಈ ಒಂದು ವರದಿಯ ಪ್ರಕಾರ ಅಥವಾ ನೀರಿನ ಹಂಚಿಕೆ ಏನು ಮಾಡ್ತತಿಲ್ರಿ ಅದಕ್ಕೆ ಕೆಲವೊಂದಷ್ಟು ರಾಜ್ಯಗಳು ಏನಪ್ಪ ಅಂದ್ರೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾವೆ. ಯಾಕಂದ್ರೆ ಈ ಬಚಾವತ್ ಆಯೋಗದ ವರದಿ ಪ್ರಕಾರ ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸುಮಾರು 800 TMCಯನ್ನು ಸುಮಾರು ಎಷ್ಟ್ರಿ 800 TMCಯನ್ನು ಯಾವುದ್ರಿ ಆಂಧ್ರ ಪ್ರದೇಶ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಏನಪ್ಪ ಅಂದ್ರೆ 700 TMCಯನ್ನು ಕರ್ನಾಟಕ ರಾಜ್ಯಕ್ಕೆ, ನೆಕ್ಸ್ಟ್ ಈ ಮಹಾರಾಷ್ಟ್ರ ರಾಜ್ಯಕ್ಕೆ ಏನಾಗಿರ್ತೈತೆ ಅಂದ್ರೆ ಸುಮಾರು 526 TMC 526 TMC ಇನ್ನು ಉಳಿದಿರ್ತಕ್ಕಂಥ ನೀರನ್ನು ಪರಿಸರ ಸಂರಕ್ಷಣೆಗಾಗಿ ಮೀಸಲಿಟ್ಟಿರ್ತಾರೆ. ಆ ಒಂದು ಉದ್ದೇಶದಿಂದಾಗಿ ಏನಾಗ್ತದೆ ಅಂದ್ರೆ ಇಲ್ಲಿ ಈ ಬಚಾವತ್ ಆಯೋಗದ ಒಂದು ವರದಿಯನ್ನು ಏನು ಮಾಡ್ತಾರೆ ಅಂದ್ರೆ ತಿರಸ್ಕಾರ ಮಾಡ್ತಾರೆ. ನಂತರ ಏನಪ್ಪ ಅಂದ್ರೆ ಬಚಾವತ್ ಆಯೋಗ ಮತ್ತೆ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಮತ್ತೆ ಇದನ್ನ ಮಾಡ್ತಾರೆ, ಒತ್ತಡವನ್ನು ತರ್ತಾರೆ. ನಂತರ ಏನಪ್ಪ ಅಂದ್ರೆ 2003ರಲ್ಲಿ ಮತ್ತೊಂದು ಆಯೋಗವನ್ನು ನೇಮಕ ಮಾಡ್ತಾರೆ. ಯಾವುದು ನೇಮಕ ಅಂದ್ರೆ ಬ್ರಿಜೇಶ್ ಕುಮಾರ್ ಆಯೋಗ ಅಂತ ನೋಡ್ತೀವಿ. ಯಾವ್ದ್ರಿ? ಬ್ರಿಜೇಶ್ ಕುಮಾರ್ ಆಯೋಗ ಅಂತ ನೋಡ್ತೀವಿ. ಯಾವ ಆಯೋಗ ರೀ? ಬ್ರಿಜೇಶ್ ಕುಮಾರ್ ಆಯೋಗವನ್ನು ನೇಮಕ ಮಾಡ್ತಾರೆ. ಈ ಬ್ರಿಜೇಶ್ ಕುಮಾರ್ ಆಯೋಗದ ವರದಿ ಪ್ರಕಾರ ಬ್ರಿಜೇಶ್ ಕುಮಾರ್ ಆಯೋಗನ ನೇಮಕ ಮಾಡ್ತಾರೆ. ಇದು 2010ರಲ್ಲಿ ವರದಿಯನ್ನು ಕೊಡ್ತದೆ. ಇದು 2069ಕ್ಕೆ ಏನಪ್ಪ ಅಂದ್ರೆ ನೇಮಕ ಮಾಡಿ 2973ರಲ್ಲಿ ವರದಿಯನ್ನು ಕೊಡ್ತದೆ. ಬಟ್ ಈ ಬ್ರಿಜೇಶ್ ಕುಮಾರ್ ಆಯೋಗವನ್ನು ಏನು ಮಾಡ್ತಾರೆ 2003ರಲ್ಲಿ ಏನಪ್ಪ ಅಂದ್ರೆ ಇದನ್ನ ರಚನೆ ಮಾಡ್ತಾರೆ. 2010ಕ್ಕೆ ಏನಪ್ಪ ಅಂದ್ರೆ ಬ್ರಿಜೇಶ್ ಕುಮಾರ್ ಆಯೋಗ ವರದಿ ಕೊಡ್ತದ. ಈ ಒಂದು ವರದಿಯ ಪ್ರಕಾರ ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಏನೋ 800 TMC ಅಂತ ಹೇಳಿದ್ರಲ್ಲ, ಆದ್ರೆ ಈ ಒಂದು ವರದಿ ಪ್ರಕಾರ ಚೇಂಜ್ ಆಗ್ತದೆ ರೀ. ಇಲ್ಲಿ ಆಂಧ್ರ ಪ್ರದೇಶ ರಾಜ್ಯಕ್ಕೆ 1001 TMC ನೀರನ್ನು ಹಂಚಿಕೆ ಮಾಡ್ತದೆ. ಯಾವ್ದ್ರಿ? ಬ್ರಿಜೇಶ್ ಕುಮಾರ್ ಆಯೋಗ. ನಂತರ ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ 911 TMC ನೀರನ್ನು ಏನಪ್ಪ ಅಂದ್ರೆ ಹಂಚಿಕೆ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯಕ್ಕೆ 666 TMCಯನ್ನು, ಇನ್ನು ಉಳಿದಿರ್ತಕ್ಕಂಥ 40ರಿಂದ 50 TMC ಇನ್ನುಳಿದಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ 40ರಿಂದ 50 TMC ನೀರನ್ನು ಏನಪ್ಪ ಅಂದ್ರೆ ಪರಿಸರ ಸಂರಕ್ಷಣೆಗಾಗಿ ಮೀಸಲಿಟ್ಟಿರ್ತಾರ. ಯಾವ ಆಯೋಗದ ಪ್ರಕಾರ? ಬ್ರಿಜೇಶ್ ಕುಮಾರ್ ಆಯೋಗದ ಪ್ರಕಾರ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಈ ನೀರಿನ ಹಂಚಿಕೆ ಏನು ಮಾಡಿದಾರಲ್ರಿ, ಈ ನೀರಿನ ಹಂಚಿಕೆ ಮಾಡಿದ ಪ್ರಕಾರವಾಗಿ ಏನಪ್ಪ ಅಂದ್ರೆ ಈ ಒಪ್ಪಂದ ಏನಪ್ಪ ಅಂದ್ರೆ 2050ರವರೆಗೆ ಇದೇ ವರದಿ ಏನಪ್ಪ ಅಂದ್ರೆ ಮುಂದುವರಿತದ. ಏನ್ರಿ? ಬ್ರಿಜೇಶ್ ಕುಮಾರ್ ಆಯೋಗದ ಒಂದು ವರದಿನೇ ಏನಪ್ಪ ಅಂದ್ರೆ ಕಂಟಿನ್ಯೂ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಒಂದು ಬ್ರಿಜೇಶ್ ಕುಮಾರ್ ಆಯೋಗದ ಪ್ರಕಾರ ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವ ರಾಜ್ಯಕ್ಕೆ ಅತಿ ಹೆಚ್ಚು ನೀರಿನ ಹಂಚಿಕೆ ಮಾಡಿದಾರಪ್ಪ ಅಂದ್ರೆ 1001 TMC ಆಂಧ್ರ ಪ್ರದೇಶ ರಾಜ್ಯಕ್ಕೆ ಅತಿ ಹೆಚ್ಚು ನೀರನ್ನು ಹಂಚಿಕೆ ಮಾಡಿರುವಂಥದ್ದು. ನಮ್ಮ ಕರ್ನಾಟಕಕ್ಕೆ 911 TMC ನೀರನ್ನು ಹಂಚಿಕೆ ಮಾಡಿದ್ದಾರೆ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಕೆಲವೊಂದಷ್ಟು ಡಾಟಾಗಳು ನಿಮಗೇನು ಗೊತ್ತಿರಲಿ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಬಚಾವತ್ ಆಯೋಗ ಮತ್ತು ಬ್ರಿಜೇಶ್ ಕುಮಾರ್ ಆಯೋಗ ಯಾವ ವಿವಾದಕ್ಕೆ ಸಂಬಂಧಪಟ್ಟವಪ್ಪ ಅಂದ್ರೆ ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಬ್ರಿಜೇಶ್ ಕುಮಾರ್ ಮತ್ತು ಬಚಾವತ್ ಆಯೋಗ ಅಂತೇಳಿ ನಾವಿಲ್ಲಿ ನೋಡ್ತೀವಿ ಸರ್. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಇಲ್ಲಿ ಗೊತ್ತಿರಬೇಕ್ರಿ. ಹಾಗಾದ್ರೆ ಕೃಷ್ಣಾ ನದಿ ನೀರಿನ ವಿವಾದಕ್ಕೆ ಈ ಕೆಳಗೆ ಯಾವಾಗ ಆಯೋಗ ಸಂಬಂಧಪಟ್ಟಂತೇಳಿ ಇಲ್ಲಿ ಕ್ವಶನ್ಸ್ ನಮಗೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದ್ರ ಆಯೋಗದ ಯಾವ್ಯಾವ ಆಯೋಗವನ್ನು ನೇಮಕ ಮಾಡಿದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಇದ್ರ ಪ್ರಕಾರನೇ ಏನಪ್ಪ ಅಂದ್ರೆ ಆನ್ಸರ್ ಚೆಕ್ ಮಾಡೋದ್ರಿ. ಆಪ್ಷನ್ಸ್ ಏನು ನೋಡ್ರಿ, ಬ್ರಿಜೇಶ್ ಕುಮಾರ್ ಆಯೋಗ,
ಬ್ರಿಜೇಶ್ ಕುಮಾರ್ ಆಯೋಗ ಐತ್ರಿ, ಎನ್ ಪಿ ಸಿಂಗ್ ಆಯೋಗ, ದೀಪಕ್ ಮಿಶ್ರಾ ಆಯೋಗ, ಲಿಬ್ರಾನ್ ಆಯೋಗ ಅಂತ ಐತಿ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಎದುರು ಬಚಾವತ್ ಆಯೋಗ ಅಂತ ಕೊಟ್ಟಿಲ್ಲ, ಒಂದೇ ಒಂದು ಆಪ್ಷನ್ಸ್ ಐತ್ರಿ, ಆಪ್ಷನ್ಸ್ ಎ. ಯಾವ್ದ್ರಿ? ಆಪ್ಷನ್ಸ್ ಎ. ಇದಕ್ಕೆ ಬ್ರಿಜೇಶ್ ಕುಮಾರ್ ಆಯೋಗ ಇದಕ್ಕೆ ಸರಿಯಾದ ಆನ್ಸರ್. ಹಾಗಾದ್ರೆ ಸರ್ ಎನ್ ಪಿ ಸಿಂಗ್ ಆಯೋಗ ಐತಲ್ಲ ಸರ್, ಎನ್ ಪಿ ಸಿಂಗ್ ಆಯೋಗ ಮತ್ತು ಆಮ್ಯಾಗ ಏನಪ್ಪ ಅಂದ್ರೆ ದೀಪಕ್ ಮಿಶ್ರಾ ಸಮಿತಿ ಅಂತ ಇದೆ. ಎನ್ ಪಿ ಸಿಂಗ್ ಇರ್ಬೋದು, ದೀಪಕ್ ಮಿಶ್ರಾ ಸಮಿತಿ ಇರ್ಬೋದು, ಇವು ಕಾವೇರಿ ನದಿ ಜಲ ವಿವಾದಕ್ಕೆ ಸಂಬಂಧಪಟ್ಟ ನೇಮಕ ಮಾಡಿರ್ತಕ್ಕಂಥ ಸಮಿತಿಗಳು. ಎನ್ ಪಿ ಸಿಂಗ್ ಸಮಿತಿ ಮತ್ತು ದೀಪಕ್ ಮಿಶ್ರಾ ಸಮಿತಿ ಇವೆರಡೂ ಸಮಿತಿಗಳು ಏನಿದಾವ್ರಿ ಅಥವಾ ಆಯೋಗಗಳು ಏನಿದಾವ್ರಿ ಕಾವೇರಿ ನದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ನೇಮಕ ಮಾಡಿರ್ತಕ್ಕಂಥ ಎರಡು ಆಯೋಗಗಳು. ಇನ್ನು ಲಿಬ್ರಾನ್ ಅಂತ ಆಯೋಗ ಐತ್ರಿ. ಯಾವ್ದು ಆಯೋಗ ರೀ? ಲಿಬ್ರಾನ್ ಆಯೋಗ. ಇದನ್ನ 1992 ಏನೋ ನೇಮಕ ಮಾಡ್ತಾರೆ ಇದನ್ನ. ಇದು ಬಾಬ್ರಿ ಮಸೀದಿ ವಿವಾದವನ್ನ ಬಗೆಹರಿಸಲಿಕ್ಕೆ ನೇಮಕಗೊಂಡಿರ್ತಕ್ಕಂಥ ಸಮಿತಿ ಯಾವಪ್ಪ ಅಂದ್ರೆ ಲಿಬ್ರಾನ್ ಆಯೋಗ ಅಂತ ನೋಡ್ತೀವಿ ಸರ. ಈ ಲಿಬ್ರಾನ್ ಆಯೋಗವು ಭಾರತದ ಅತ್ಯಂತ ದೀರ್ಘಾವಧಿ ಆಯೋಗ ರೀ. ಇದು ಭಾರತದ ಅತ್ಯಂತ ದೀರ್ಘಾವಧಿ ಆಯೋಗ ಯಾವುದಂತ ಕೇಳಿದಪ್ಪ ಅಂದ್ರೆ ಲಿಬ್ರಾನ್ ಆಯೋಗ ಅಂತ ಹೇಳ್ಬೇಕ್ರಿ. ಈ ಲಿಬ್ರಾನ್ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಬಾಬ್ರಿ ಮಸೀದಿ ಧ್ವಂಸಕ್ಕೆ ಸಂಬಂಧಪಟ್ಟಂತೆ ನೇಮಕ ಮಾಡಿರ್ತಕ್ಕಂಥ ಸಮಿತಿ ಯಾವಪ್ಪ ಅಂದ್ರೆ ಲಿಬ್ರಾನ್ ಆಯೋಗ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ವಿಷಯ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನು ಕ್ವಶನ್ ನಂಬರ್ 4, ಕರ್ನಾಟಕ ಸರಾಸರಿ ಮಳೆ ಪ್ರಮಾಣ. ಕರ್ನಾಟಕದ ಸರಾಸರಿಯ ಮಳೆಯ ಪ್ರಮಾಣ ಎಷ್ಟು ಅಂತ ಕೇಳಿದ. ಇದು ಕ್ವಶನ್ಸ್ ಏನಪ್ಪ ಅಂದ್ರೆ ಭಾಳ ಒಂದು ಸ್ವಲ್ಪ ಕನ್ಫ್ಯೂಸ್ ಭಾಳ ಆಗ್ತದ್ರೆ ಗೊತ್ತಿರ್ಬೇಕು ಕರೆಕ್ಟಾಗಿ. ಇಲ್ಲಿ ನೋಡ್ರಿ, ಆಪ್ಷನ್ಸ್ಗಳನ್ನ ಚೆಕ್ ಮಾಡ್ಕೊಂಡು ತೊಗೊಂಡ್ರಿ. ಕರ್ನಾಟಕದ ನೋಡ್ರಿ, ಅಲ್ಲಿ ಋತುಮಾನಗಳಿಗೆ ಅನುಗುಣವಾಗಿ ನಮ್ಮ ರಾಜ್ಯದಲ್ಲಿ ಬೇರೆ ರೀತಿ ಮಳೆ ಆಗ್ತದ. ಅಂದ್ರೆ ನಾ ಸ್ವಲ್ಪ ಇಲ್ಲಿ ಅದರ ಋತುಮಾನಗಳ ಬಗ್ಗೆ ಹೇಳ್ಕೊಂತ ಹೋಗಿರ್ರಿ. ಇಲ್ಲಿ ನಾವು ಮಳೆಗಾಲ ಅಂತ ನೋಡ್ತೀವಿ. ಮಳೆಗಾಲ ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಬೇಸಿಗೆಗಾಲ ಅಂತ ತೊಗೊಂಡ್ರಿ. ಬೇಸಿಗೆ ಕಾಲ ಯಾವ ಕಾಲ ರೀ? ಬೇಸಿಗೆ ಕಾಲ ಆದ ನಂತರ ಏನಪ್ಪ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತದೆ ರೀ. ಇಲ್ಲಿ ಬೇಸಿಗೆ ಕಾಲ ಏನಾಗ್ತದಲ್ಲ ಸರ, ಬೇಸಿಗೆ ಕಾಲದಲ್ಲಿ ನಮ್ಮ ಕರ್ನಾಟಕ ಎಷ್ಟು ಪರ್ಸೆಂಟ್ ಮಳೆಯನ್ನು ಪಡಿತೈತಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಮ್ಮ ಕರ್ನಾಟಕ ಸುಮಾರು 7% ಮಳೆ ಪಡಿತದೆ. ಎಷ್ಟು ಪರ್ಸೆಂಟ್ ಮಳೆ ಪಡಿತಿದ್ರಿ? 7% ಮಳೆ ಪಡೆದ್ರೆ ಇದೇ ಒಂದು ಸಮಯದಲ್ಲಿ, ಯಾವ ಸಮಯದಲ್ಲಿ? ಇದೇ ಒಂದು ಸಮಯದಲ್ಲಿ ಭಾರತ ಎಷ್ಟು ಪರ್ಸೆಂಟ್ ಮಳೆ ಪಡಿತೈತಪ್ಪ ಅಂದ್ರೆ 10% ಮಳೆಯನ್ನು ಪಡಿತದೆ. ಯಾವ ಕಾಲದೊಳಗೆ? ಬೇಸಿಗೆ ಕಾಲದೊಳಗೆ. ಇನ್ನು ಮಳೆಗಾಲ ಬರ್ತದ, ಮಳೆಗಾಲವನ್ನು ಏನು ಮಾಡ್ತೀವಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನೋಡ್ತೀವಿ. ಯಾವುದ್ರಿ? ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನೋಡ್ತೀವಿ. ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಒಳಗ ನಮ್ಮ ಕರ್ನಾಟಕ ಏನ್ರಿ? ನಮ್ಮ ಕರ್ನಾಟಕ ಅಂತ ನೋಡ್ತೀವಿ. ಈ ಒಂದು ಕಾಲಾವಧಿ ಒಳಗ ನಮ್ಮ ಕರ್ನಾಟಕ ಎಷ್ಟು ಪರ್ಸೆಂಟ್ ಮಳೆಯನ್ನು ಪಡಿತೈತಪ್ಪ ಅಂದ್ರೆ 80% ಏನಪ್ಪ ಅಂದ್ರೆ ಕರ್ನಾಟಕ ಮಳೆ ಪಡೆದ್ರೆ ಇದೇ ಒಂದು ಸಮಯದಲ್ಲಿ ಯಾವಾಗ್ರಿ? ನೈಋತ್ಯ ಮಾನ್ಸೂನ್ ಮಾರುತಗಳ ಸಂದರ್ಭದಲ್ಲಿ ಭಾರತ ಎಷ್ಟು ಪರ್ಸೆಂಟ್ ಮಳೆಯನ್ನು ಪಡಿತೈತಪ್ಪ ಅಂದ್ರೆ 75% ಮಳೆಯನ್ನು ಪಡಿತದ. ಇನ್ನು ನೆಕ್ಸ್ಟ್ ಈಶಾನ್ಯ ಮಾನ್ಸೂನ್ ಮಾರುತಗಳಂತ ಬರ್ತಾವ್ರಿ. ಯಾವ್ರಿ? ಈಶಾನ್ಯ ಮಾನ್ಸೂನ್ ಮಾರುತಗಳಂತ ನೋಡ್ತೀವಿ ನಾವು. ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಅಪೋಸಿಟ್ ಆಗಿ ಏನಪ್ಪ ಅಂದ್ರೆ ಬೀಸ್ತಾವ್ರಿ. ಇವುಗಳನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ನೋಡ್ತೀವಿ. ನೈಋತ್ಯ ಮಾನ್ಸೂನ್ ಮಾರುತಗಳು. ಹಾಗಾದ್ರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಏನದಾವಲ್ಲ ಸರ, ಇವು ಈ ಒಂದು ಸಮಯದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಒಳಗೆ ನಮ್ಮ ಕರ್ನಾಟಕ ಎಷ್ಟು ಪರ್ಸೆಂಟ್ ಮಳೆ ಪಡಿತದ ಸರ್? ನಮ್ಮ ಕರ್ನಾಟಕ ಎಷ್ಟು ಪರ್ಸೆಂಟ್ ಮಳೆ ಪಡಿತದಪ್ಪ ಅಂದ್ರೆ 12% ಮಳೆಯನ್ನು ಪಡಿತದೆ. ಯಾವ್ರಿ? 12%. ಇದೇ ಒಂದು ಸಂದರ್ಭದಲ್ಲಿ ಇದೇ ಒಂದು ಸಂದರ್ಭದಲ್ಲಿ ಭಾರತ ಎಷ್ಟು ಪರ್ಸೆಂಟ್ ಮಳೆ ಪಡಿತದಪ್ಪ ಅಂದ್ರೆ 13% ಮಳೆಯನ್ನು ಪಡಿತದ. ಎಷ್ಟ್ರಿ? 13% ಮಳೆಯನ್ನು ಪಡಿತದ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಚಳಿಗಾಲ ಅಂತ ನೋಡ್ತೀವಿ ಸರ್. ಯಾವ್ದ್ರಿ? ಚಳಿಗಾಲ ಅಂತ ಬರ್ತದ. ಈ ಒಂದು ಚಳಿಗಾಲದ ಅವಧಿಯಲ್ಲಿ ನಮ್ಮ ಭಾರತ ಎಷ್ಟು ಪರ್ಸೆಂಟ್ ಮಳೆಯನ್ನು ಕರ್ನಾಟಕ ತಗೊಂಡ್ರಿ. ನಮ್ಮ ಕರ್ನಾಟಕ ಏನ್ರಿ? ನಮ್ಮ ಕರ್ನಾಟಕ ಅಂತ ನೋಡ್ತೀವಿ. ನಮ್ಮ ಕರ್ನಾಟಕ ಎಷ್ಟು ಪರ್ಸೆಂಟ್ ಮಳೆ ಪಡಿತದ? 1% ಮಳೆಯನ್ನು ಪಡಿತದೆ. ಯಾವಾಗ್ರಿ? ಚಳಿಗಾಲದ ಅವಧಿ ಒಳಗ ಕರ್ನಾಟಕ 1% ಮಳೆಯನ್ನು ಪಡೆದ್ರೆ ಭಾರತ ಇದೇ ಸಮಯದೊಳಗೆ ಭಾರತ ಎಷ್ಟು ಪರ್ಸೆಂಟ್ ಮಳೆ ಪಡಿತಪ್ಪ ಅಂದ್ರೆ ಭಾರತ 2% ಮಳೆಯನ್ನು ಪಡೆಯೋದು ನೋಡ್ತೀವಿ. ಇದು ಆ ಒಂದು ಋತುಮಾನಗಳಿಗೆ ಅನುಗುಣವಾಗಿ ನಮ್ಮ ರಾಜ್ಯದಲ್ಲಿ ಈ ಪ್ರಕಾರವಾಗಿ ಏನಪ್ಪ ಅಂದ್ರೆ ಪರ್ಸೆಂಟೇಜ್ ಮಳೆ ನೋಡ್ತೀವಿ ನಾವು. ಯಾವುದು? ಬೇಸಿಗೆಗಾಲ, ನೈಋತ್ಯ ಮಾನ್ಸೂನ್ ಮಾರುತಗಳು, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲವನ್ನು ಇದನ್ನ ನೈಋತ್ಯ ಅಥವಾ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಅಂತ ಕರೀತಾರೆ. ಏನ್ರಿ? ಈಶಾನ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಅಂತ ಕರೀತಾರೆ, ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನೋಡ್ತೀವಿ. ಇವುಗಳ ಸೀಸನ್ ವೈಸ್ ಏನಪ್ಪ ಅಂದ್ರೆ ಇಲ್ಲಿ
ಮಳೆ ಬೇರೆ ಆಗ್ತದ. ಆದ್ರೆ ಭಾರತದ ಕರ್ನಾಟಕ ಅಂತ ಕೇಳಿದಲ್ರಿ, ಕರ್ನಾಟಕದಲ್ಲಿ ಸರಾಸರಿ ಮಳೆಯ ಪ್ರಮಾಣ ಎಷ್ಟಾಗ್ತದ? ಕರ್ನಾಟಕದಲ್ಲಿ ಸರಾಸರಿಯ ಮಳೆಯ ಪ್ರಮಾಣ ಎಷ್ಟಾಗ್ತದಪ್ಪ ಅಂದ್ರೆ 113 ಪಾಯಿಂಟ್, ಇಲ್ಲಿ ಕೊಟ್ಟ ನೋಡ್ರಿ 113.9 ಸೆಂಟಿಮೀಟರ್. ಹೌದ್ರಿ, ಈ ಪ್ರಮಾಣದೊಳಗೆ ಏನಪ್ಪ ಅಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಸರಾಸರಿ ಮಳೆ ಆಗ್ತದೆ ರೀ. ಟೋಟಲ್ ಎಲ್ಲ ಋತುಮಾನಗಳನ್ನ ಕನ್ಸಿಡರ್ ಮಾಡಿದಾಗ ಕರ್ನಾಟಕದ ತುಂಬೆಲ್ಲ ಸರಾಸರಿ ಮಳೆ ಪ್ರಮಾಣ ಎಷ್ಟಾಗ್ತದೆ ಎಲ್ಲ ಕಾಲಾವಧಿಯನ್ನು ಹೇಳ್ಕೊಂಡ್ರೆ ಸುಮಾರು 113.9 ಸೆಂಟಿಮೀಟರ್ ಏನಪ್ಪ ಅಂದ್ರೆ ಸರಾಸರಿ ಮಳೆಯ ಪ್ರಮಾಣ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇದ್ರಿಗೆ ನಿಮ್ಗೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ಇದಕ್ಕೆ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ಬೇಸಿಗೆ ಕಾಲಾವಧಿ ಯಾವಾಗ? ಮಾರ್ಚ್ ಟು ಮೇ ಅಂತ ನೋಡ್ತೀವಿ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಯಾವಪ್ಪ ಅಂದ್ರೆ ಇದನ್ನ ಜೂನ್ ಟು ಸೆಪ್ಟೆಂಬರ್ ಅಂತ ನೋಡ್ತೀವಿ. ಈಶಾನ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ಟು ನವೆಂಬರ್. ಇನ್ನು ಚಳಿಗಾಲದ ಅವಧಿ ಯಾವಪ್ಪ ಅಂದ್ರೆ ಇಲ್ಲಿ ಯಾವಪ್ಪ ಅಂದ್ರೆ ಡಿಸೆಂಬರ್ ಟು ಫೆಬ್ರವರಿ ಚಳಿಗಾಲದ ಅವಧಿ ಆಗಿರ್ಬೋದು, ಅಂದ್ರೆ ಅದರ ಕಾಲಾವಧಿ ಇರುವುದನ್ನು ನಾವು ಇಲ್ಲಿ ನೋಡ್ತೀವಿ ಸರ. ಹಾಗಾದ್ರೆ ಕರ್ನಾಟಕ ವಾರ್ಷಿಕವಾಗಿ ಸರಾಸರಿ ಮಳೆಯ ಪ್ರಮಾಣ ಕರ್ನಾಟಕದ ವಾರ್ಷಿಕ ಆಗ್ಬೇಕ್ರಿ ಏನ್ರಿ ಕರ್ನಾಟಕದ ವಾರ್ಷಿಕ ಸರಾಸರಿಯ ಮಳೆಯ ಪ್ರಮಾಣ 118 ಸೆಂಟಿಮೀಟರ್, 113.9 ಸೆಂಟಿಮೀಟರ್, 119 ಸೆಂಟಿಮೀಟರ್, 120 ಸೆಂಟಿಮೀಟರ್ನ ಇದಕ್ಕೆ ಸರಿಯಾದ ಆನ್ಸರ್ ಎಷ್ಟು ರೀ? ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಆನ್ಸರ್ ಆಕತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ ನೋಡ್ರಿ 118 ಸೆಂಟಿಮೀಟರ್ ಗೊತ್ತೋಣ. ಈ 118 ಸೆಂಟಿಮೀಟರ್ ಅಂತಕ್ಕಂಥದ್ದು ಭಾರತದ ವಾರ್ಷಿಕ ಸರಾಸರಿಯ ಮಳೆಯ ಪ್ರಮಾಣ. ಭಾರತದ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಎಷ್ಟು ರೀ? 118 ಸೆಂಟಿಮೀಟರ್. ಆದ್ರೆ ಕರ್ನಾಟಕದ ಸರಾಸರಿ ವಾರ್ಷಿಕ ಮಳೆಯ ಪ್ರಮಾಣ ಎಷ್ಟು ರೀ? 113.9 ಸೆಂಟಿಮೀಟರ್ ಇರ್ತದೆ. ಎಷ್ಟು ನಿಮಗೆ ಏನಪ್ಪ ಅಂದ್ರೆ ಇದರ ಮಾಹಿತಿ ಕರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕರ್ನಾಟಕದ ಒಟ್ಟು ಕರಾವಳಿಯ ಉದ್ದ ಅಂತ ಕೇಳಿದಾನೆ. ಇಲ್ಲಿ ಕರ್ನಾಟಕದ ಒಟ್ಟು ಕರಾವಳಿಯ ಉದ್ದ ಎಷ್ಟು ಅಂತ ಕೇಳಿದಾನೆ ಸರ. ಇದರ ಬಗ್ಗೆ ನಮಗೆ ಸರಿಯಾದ ಒಂದು ಮಾಹಿತಿ ಏನಪ್ಪ ಅಂದ್ರೆ ಇಲ್ಲಿ ಗೊತ್ತಿರಬೇಕ್ರಿ. ಕರ್ನಾಟಕದ ಸರಾಸರಿಯ ಮಳೆಯ ಪ್ರಮಾಣ ಕರ್ನಾಟಕದ ಒಟ್ಟು ಕರಾವಳಿಯ ಉದ್ದ ಅಂತ ಕೇಳಿದಾನೆ. ಸ್ವಲ್ಪ ಇಲ್ಲಿ ನೋಡ್ರಿ, ನಾವು ಇಲ್ಲಿ ಕರ್ನಾಟಕ ಮ್ಯಾಪ್ ತಗೋದನ್ರಿ. ಈ ನಮ್ಮ ಕರ್ನಾಟಕ ನೋಡಲಿಕ್ಕೆ ಯಾವ ಆಕಾರದಲ್ಲಿಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ನೋಡಲು ಗೋಡಂಬಿಯ ಆಕಾರದಲ್ಲಿ ಇದೆ. ಯಾವ ಆಕಾರದಲ್ಲಿ ಇದೆ? ಗೋಡಂಬಿಯ ಆಕಾರದಲ್ಲಿ ನಮ್ಮ ಕರ್ನಾಟಕ ಇರೋದನ್ನು ನಾವು ಇಲ್ಲಿ ನೋಡ್ತೀವಿ ಸರ್. ಹೌದ್ರಿ, ಇದನ್ನ ನಾವು ಕರ್ನಾಟಕ ಅಂತ ನೋಡ್ತೀವಿ. ಕರ್ನಾಟಕದ ಒಟ್ಟು ಕರಾವಳಿ ಉದ್ದ ಅಂತ ಬಂದಾಗ ನಮ್ಮ ಮೊದಲ ಬೇಸಿಕ್ ಆಗಿ ನಮ್ಗೆ ಏನು ಗೊತ್ತಿರ್ಬೇಕ್ರಿ ಸರ್? ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ರಾಜ್ಯಗಳದಾವ್ರಿ? ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳದಾವ್ರಿ? ಜಿಲ್ಲೆಗಳು ರಾಜ್ಯಗಳಂತಾರ್ರಿ. ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳದಾವಪ್ಪ ಅಂದ್ರೆ 31 ಜಿಲ್ಲೆಗಳದಾವು. ಈ 31 ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ಯಾವ್ದ್ರಿ? ಉತ್ತರ ಕನ್ನಡ ಅಂತ ನೋಡ್ತೀವಿ. ಯಾವ್ದ್ರಿ? 31 ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ. ನೆಕ್ಸ್ಟ್ ಇನ್ನೊಂದು ಯಾವ್ದ್ರಿ? ಉತ್ತರ ಕನ್ನಡ. ನೆಕ್ಸ್ಟ್ ಉಡುಪಿ. ಉತ್ತರ ಕನ್ನಡ. ನೆಕ್ಸ್ಟ್ ಯಾವ್ದ್ರಿ? ಉಡುಪಿ. ಇನ್ನೊಂದು ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಯಾವ್ದ್ರಿ ಹೆಸರ? ಇನ್ನೊಂದು ಯಾವಪ್ಪ ಅಂದ್ರೆ ದಕ್ಷಿಣ ಕನ್ನಡ. ಯಾವ ಕನ್ನಡ ರೀ? ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳು ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಿದ್ರ ಅದರಲ್ಲಿ ಏನಪ್ಪ ಅಂದ್ರೆ ಉತ್ತರ ಕನ್ನಡ ಒಂದು, ನೆಕ್ಸ್ಟ್ ಉಡುಪಿ ಮತ್ತು ನೆಕ್ಸ್ಟ್ ಯಾವ್ದ್ರಿ? ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳು ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಕರಾವಳಿಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳು ಕರಾವಳಿ ಹಂಚಿಕೊಂಡಿವಪ್ಪ ಅಂದ್ರೆ 3 ಜಿಲ್ಲೆಗಳು ಕರಾವಳಿಯನ್ನು ಹಂಚಿಕೊಂಡಿವೆ. ಒಂದು ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಹಾಗಾದ್ರೆ ಈ ಉತ್ತರ ಕನ್ನಡ ಜಿಲ್ಲೆ ಏನೈತಲ್ಲ ಸರ, ಈ ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ಕರಾವಳಿ ಉದ್ದ ನಾವು ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ಕರಾವಳಿ ಉದ್ದ ಅಂತ ನೋಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ಕರಾವಳಿ ಉದ್ದ ಎಷ್ಟೈತೆ ಅಂದ್ರೆ ಸರ 160 ಕಿಲೋಮೀಟರ್. ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ಕರಾವಳಿ ಉದ್ದ ಎಷ್ಟೈತ್ರಿ? 160 ಕಿಲೋಮೀಟರ್. ಅಂದ್ರೆ ಉಡುಪಿ ಕರಾವಳಿಯ ಒಟ್ಟು ಉದ್ದ ಎಷ್ಟೈತೆ ಅಂದ್ರೆ ಸರ 102 ಕಿಲೋಮೀಟರ್ ಐತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು ಕರಾವಳಿ ಉದ್ದ ಎಷ್ಟೈತೆ ಅಂದ್ರೆ 58 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ರೀ? 102 ಕಿಲೋಮೀಟರ್. ನೆಕ್ಸ್ಟ್ 58 ಕಿಲೋಮೀಟರ್ ಉದ್ದವಾಗಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಟೋಟಲ್ ಇಲ್ಲಿ ಒಟ್ಟು ಕರಾವಳಿ ಉದ್ದ ಎಷ್ಟಾದಂಗೆ ಆಯ್ತು ಸರ್? 320 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ರೀ? 320 ಕಿಲೋಮೀಟರ್ ಆಯ್ತು ರೀ. ಉತ್ತರ ಕನ್ನಡ ಜಿಲ್ಲೆ 160 ಕಿಲೋಮೀಟರ್, ಉಡುಪಿ 102 ಕಿಲೋಮೀಟರ್, ನಂತರ ದಕ್ಷಿಣ ಕನ್ನಡ 58 ಕಿಲೋಮೀಟರ್ ಏನಪ್ಪ ಅಂದ್ರೆ ಕರಾವಳಿ ಉದ್ದವನ್ನು ಹೊಂದಿದ್ದು. ಟೋಟಲ್ ಇದನ್ನು ಒಟ್ಟು ಕೂಡಿಸಿದ್ವು ಅಂತಂದ್ರೆ ಎಷ್ಟು ರೀ? ಟೋಟಲ್ ಇದನ್ನು ಒಟ್ಟು ಕೂಡಿಸಿದಾಗ ಎಷ್ಟು ಬರ್ತದೆ ಸರ? 320 ಕಿಲೋಮೀಟರ್ ಏನಪ್ಪ ಅಂದ್ರೆ ಉದ್ದ ಅಂತ ನೋಡ್ತೀವಿ. ಈ 320 ಕಿಲೋಮೀಟರ್ ಉದ್ದ ಏನಪ್ಪ ಅಂದ್ರೆ ಕರ್ನಾಟಕದ ಒಟ್ಟು ಕರಾವಳಿ ಉದ್ದ. ಉತ್ತರದಲ್ಲಿ ಏನಪ್ಪ ಅಂದ್ರೆ ಕಾರವಾರದಿಂದ ಹಿಡ್ಕೊಂಡ್ಬಿಟ್ಟು ದಕ್ಷಿಣದ ಮಂಗಳೂರಿನವರೆಗೆ. ಉತ್ತರದಲ್ಲಿ ಏನಪ್ಪ ಅಂದ್ರೆ ಎಲ್ಲಿ ಸರ? ಕಾರವಾರ ಅಂತ ನೋಡ್ತೀವಿ. ಕಾರವಾರದಿಂದ ಹಿಡ್ಕೊಂಡ್ಬಿಟ್ಟು ದಕ್ಷಿಣದ
ಮಂಗಳೂರಿನವರೆಗೆ, ಮಂಗಳೂರು ಅಂತ ನೋಡ್ತೀವಿ ನಾವು, ಮಂಗಳೂರು, ಈ ಮಂಗಳೂರಿನವರೆಗೆ ಸುಮಾರು ಎಷ್ಟು ಕಿಲೋಮೀಟರ್ ಉದ್ದವಾಗಿದೆಯಪ್ಪ ಅಂತಂದ್ರೆ ಸುಮಾರು 320 ಕಿಲೋಮೀಟರ್ ಉದ್ದ. ಆದ್ರೆ ಅದರಲ್ಲಿ ಅತಿ ಹೆಚ್ಚು ಉದ್ದದ ಕರಾವಳಿ ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಉತ್ತರ ಕನ್ನಡ. ಕ್ವಶನ್ ಸಿಂಗು ಕೇಳ್ತಾನೆ, ಕರ್ನಾಟಕದ ಒಟ್ಟು ಕರಾವಳಿ ಉದ್ದ 320 ಕಿಲೋಮೀಟರ್. ಹಾಗಾದ್ರೆ ಅತಿ ಹೆಚ್ಚು ಉದ್ದದ ಕರಾವಳಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದಪ್ಪ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳ್ಬೇಕ್ರಿ. ಅತಿ ಕಡಿಮೆ, ಇದು ಅತಿ ಹೆಚ್ಚು ಅತಿ ಹೆಚ್ಚು ಕರಾವಳಿ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂದ್ರೆ ಉತ್ತರ ಕನ್ನಡ. ಇನ್ನು ಅತಿ ಕಡಿಮೆ ಕರಾವಳಿ ಉದ್ದ ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ದಕ್ಷಿಣ ಕನ್ನಡ. ಕೇವಲ 58 ಕಿಲೋಮೀಟರ್ ಇದ್ದು 160 ಕಿಲೋಮೀಟರ್ ಐತಿ. ಯಾವ್ದ್ರಿ? ಉತ್ತರ ಕನ್ನಡ ಜಿಲ್ಲೆ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕ್ರಿ. ಇನ್ನು ಟೋಟಲ್ ಕರ್ನಾಟಕದ ಒಟ್ಟು ಕರಾವಳಿ ಉದ್ದ ಅಷ್ಟೇ 320 ಕಿಲೋಮೀಟರ್ ಐತಿ. ಹಾಗಾದ್ರೆ ನಮ್ಮ ಕರ್ನಾಟಕದ ಕರಾವಳಿಯನ್ನು ಏನಂತ ಕರೀತಾರೆ ಸರ್ ಅಂದ್ರೆ, ನಮ್ಮ ಕರ್ನಾಟಕದ ಕರಾವಳಿಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಇದನ್ನ ಕೆನರಾ ಕರಾವಳಿ ಅಂತ ಏನು ಮಾಡ್ತಾರ ಕರೀತಾರೆ. ಏನ್ರಿ? ಯಾವ ಕರಾವಳಿ ರೀ? ಕೆನರಾ ಕರಾವಳಿ ಅಂತ ಕರೀತಾರ, ಅಥವಾ ಇದನ್ನ ಮ್ಯಾಕ್ರಲ್ ಕರಾವಳಿ ಅಂತಲೂ ಕರೀತಾರ. ಯಾವ ಕರಾವಳಿ? ಮ್ಯಾಕ್ರಲ್ ಕರಾವಳಿ. ಇದನ್ನ ಕೆನರಾ ಕರಾವಳಿ ಅಥವಾ ಮ್ಯಾಕ್ರಲ್ ಕರಾವಳಿ ಅಂತ ಏನಂತಾರ ಕರೀತಾರ. ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಇದನ್ನ ಕನ್ನಡ ತೀರ, ಯಾವ ತೀರ? ಕನ್ನಡ ತೀರನೂ ಅಂತೂ ಸಹ ಏನಂತಂದ್ರೆ ಕರೀತಾರ, ಕನ್ನಡ ತೀರನೂ ಅಂತ ಕರೀತಾರ. ಕೆನರಾ ತೀರ ಅಥವಾ ಕೆನರಾ ತೀರ, ಕೆನರಾ ಕರಾವಳಿ, ಮ್ಯಾಕ್ರಲ್ ಕರಾವಳಿ ಅಥವಾ ಕನ್ನಡ ತೀರ ಅಂತೇಳಿ ನಮ್ಮ ಕರ್ನಾಟಕದ ಕರಾವಳಿ ಉದ್ದವನ್ನ, ನಮ್ಮ ಕರ್ನಾಟಕದ ಕರಾವಳಿಯನ್ನು ಕರೀತಕ್ಕಂಥದ್ದು ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ನಮಗೆ ಗೊತ್ತಿರಬೇಕು ರೀ. ಕರ್ನಾಟಕದ ಒಟ್ಟು ಕರಾವಳಿದ 320 ಕಿಲೋಮೀಟರ್. ಅತಿ ಉದ್ದದ ಕರಾವಳಿ ಹೊಂದಿರತಕ್ಕಂಥ ರಾಜ್ಯ ಉತ್ತರ ಕನ್ನಡ. ಅತಿ ಕಡಿಮೆ ಉದ್ದದ ಕರಾವಳಿ ಹೊಂದಿರತಕ್ಕಂಥ ರಾಜ್ಯ ಯಾವಪ್ಪ ಅಂದ್ರೆ ದಕ್ಷಿಣ ಕನ್ನಡ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ಈ ಕರ್ನಾಟಕ ಒಟ್ಟು ಕರಾವಳಿ ಉದ್ದ ನೋಡ್ರಿ, ಆಪ್ಷನ್ಸ್ ನೋಡ್ರಿ ಇಲ್ಲಿ ಕೊಟ್ಟಿದ್ದಾನ, ಇಲ್ಲಿ ಕರೆಕ್ಟ್ ಇದೆ. ಆಪ್ಷನ್ಸ್ ಡಿ ಯಾವ್ದ್ರಿ? ಆಪ್ಷನ್ಸ್ ಡಿ 320 ಮೀಟರ್ ನಮ್ಮ ಕರ್ನಾಟಕದ ಕರಾವಳಿ ಇದ್ದೈತಿ. ಅಷ್ಟೇ ಏನಪ್ಪ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಬಂದಂತೆ ಕರ್ನಾಟಕದ ಕರಾವಳಿ ಇದ್ದ ಅಗಲವಾಗ್ತಾ ಹೋಗ್ತದೆ. ಉತ್ತರದಲ್ಲಿ ಅಪ್ರಾಕ್ಸಿಮೇಟ್ಲಿ ಅಂತ ನೋಡಿ, ಉತ್ತರದಲ್ಲಿ ಏನಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 13 ಕಿಲೋಮೀಟರ್ ಏನಪ್ಪ ಅಂದ್ರೆ ಅಗಲ ನಮ್ಮ ಕರ್ನಾಟಕದ ಕರಾವಳಿ ಇದ್ರ, ದಕ್ಷಿಣಕ್ಕೆ ಬಂದಂತೆ ಏನಪ್ಪ ಅಂದ್ರೆ 50ರಿಂದ 60 ಕಿಲೋಮೀಟರ್ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಕರಾವಳಿ ಉದ್ದ ಇರುವುದನ್ನು ನಾವು ಇಲ್ಲಿ ನೋಡ್ತೀವಿ. ಇಂಥ ಕರ್ನಾಟಕದ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಮಣ್ಣು ಯಾವುದಪ್ಪ ಅಂತಂದ್ರೆ ಮೆಕ್ಕಲು ಮಣ್ಣು. ಯಾವ ಮಣ್ಣು ರೀ? ಮೆಕ್ಕಲು ಮಣ್ಣು ಅಂತ ನೋಡ್ತೀವಿ. ಕರ್ನಾಟಕದ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಣ್ಣು ಯಾವತ್ತಪ್ಪ ಅಂದ್ರೆ ಮೆಕ್ಕಲು ಮಣ್ಣು. ಅಷ್ಟೇ ಹೇಳಪ್ಪ ಅಂದ್ರೆ ಕರ್ನಾಟಕದ ಕರಾವಳಿಯಲ್ಲಿ ಏನು ಜನರು ವಾಸ ಮಾಡ್ತಾರಲ್ರಿ, ಅವರ ಮುಖ್ಯ ಉದ್ಯೋಗ ಏನಪ್ಪ ಅಂದ್ರೆ ಮೀನುಗಾರಿಕೆ. ಕರ್ನಾಟಕದ ಕರಾವಳಿ ಅಥವಾ ಕರಾವಳಿ ಭಾಗದಲ್ಲಿ ವಾಸಿಸ್ತಕ್ಕಂಥ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇವರ ಮುಖ್ಯ ಉದ್ಯೋಗ ಯಾವುದ್ರಿ? ಉದ್ಯೋಗ ಅಂತ ನೋಡ್ತೀವಿ. ಇವರ ಮುಖ್ಯ ಉದ್ಯೋಗ ಮೀನುಗಾರಿಕೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಗೊತ್ತಿರಬೇಕು. ಕರಾವಳಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ. ಈ ಕರಾವಳಿ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣು ಯಾವತ್ತಪ್ಪ ಅಂದ್ರೆ ಮೆಕ್ಕಲು ಮಣ್ಣು. ಇನ್ನು ಉತ್ತರದಲ್ಲಿ ಕರ್ನಾಟಕದ ಕರಾವಳಿಯು 13 ಕಿಲೋಮೀಟರ್ ಅಗಲವಾಗಿದ್ದರೆ ದಕ್ಷಿಣದಲ್ಲಿ ಏನಪ್ಪ ಅಂದ್ರೆ 50ರಿಂದ 60 ಕಿಲೋಮೀಟರ್ ಅಗಲವಾಗಿದೆ. ಅಂದ್ರೆ ಇದರ ಅರ್ಥ ಏನ್ರಿ? ಉತ್ತರದಿಂದ ದಕ್ಷಿಣಕ್ಕೆ ಬಂದಂತೆ ಕರ್ನಾಟಕದ ಕರಾವಳಿಯು ಅಗಲವಾಗುತ್ತಾ ಹೋಗುತ್ತದೆ. ಹೌದ್ರಿ? ಕ್ಲಿಯರ್? ನಿಮ್ಗೆ ಅಷ್ಟೊಂದು ಏನಪ್ಪ ಅಂದ್ರೆ ಮಾಹಿತಿ ಇಲ್ಲಿ ಇರಬೇಕು. ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಕರಾವಳಿ ಉದ್ದಕ್ಕೂ ಏನ್ರಿ, ನಮ್ಮ ಕರ್ನಾಟಕದ ಕರಾವಳಿ ಉದ್ದಕ್ಕೂ ಅನೇಕ ಬೀಚ್ಗಳದಾವ್ರಿ, ಅನೇಕ ಏನಪ್ಪ ಅಂದ್ರೆ ಬೀಚ್ಗಳದಾವ, ಅನೇಕ ದ್ವೀಪಗಳದಾವ, ಅನೇಕ ಬಂದರುಗಳು ಸಹ ಏನಪ್ಪ ಅಂದ್ರೆ ಇರುವುದನ್ನು ನೋಡ್ತೀವಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಬಂದರು, ಭಾರತ ಅತ್ಯಂತ ಪ್ರಮುಖ ಬಂದರುಗಳಲ್ಲಿ ಒಂದಾದ ನವಮಂಗಳೂರು ಬಂದರು ಅಂತ ನೋಡ್ತೀವಿ ಸರ್. 1974 ಮೇ 4ರಂದು ಘೋಷಣೆ ಆದ ಭಾರತದ 9ನೇ ಪ್ರಮುಖವಾಗಿರ್ತಕ್ಕಂಥ 9ನೇ ಬಂದರು ಯಾವುದಪ್ಪ ಅಂದ್ರೆ ನಾವು ನವಮಂಗಳೂರು ಬಂದರು ಅಂತ ನೋಡ್ತೀವಿ. ಆ ನವಮಂಗಳೂರು ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಗುರುಪುರ ಅಥವಾ ಪಾಲ್ಗುನಿ ನದಿಯ ದಂಡೆ ಮೇಲೆ ಏನಪ್ಪ ಅಂದ್ರೆ ಕಂಡು ಬರ್ತದೆ ಸರ್. ಇದು ಕರ್ನಾಟಕದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಧಾನ ಬಂದರು. ಅದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತೂ ಸಹ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಯಾವುದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರಪ್ಪ ಅಂದ್ರೆ ನವಮಂಗಳೂರು ಬಂದರವನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ನಾವು ಕರಿತೀವಿ ಸರ್. ಆ ಬೀಚ್ಗಳ ಜೊತೆಗೆ ಬಂದರುಗಳ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ ಬೀಚ್ಗಳು ಕಂಡು ಬರ್ತಾವ್ರಿ. ಆ ಬೀಚ್ಗಳೊಳಗೆ ಏನಪ್ಪ ಅಂದ್ರೆ 2 ಪ್ರಮುಖ ಬೀಚ್ಗಳು ನಮ್ಗೆ ಗೊತ್ತಿರ್ಬೇಕ್ರಿ. ಒಂದು ಯಾವತ್ತಪ್ಪ ಅಂತಂದ್ರೆ ಕಾಸರಗೋಡು ಬೀಚ್ ಅಂತೇಳಿ. ಒಂದು ಯಾವ್ದ್ರಿ? ಕಾಸರಗೋಡು ಬೀಚ್ ಯಾವ್ದ್ರಿ? ಉತ್ತರ ಕನ್ನಡ ಜಿಲ್ಲೆ ಒಳಗೆ ಕಂಡು ಬರ್ತದ್ರಿ ಕಾಸರಗೋಡು ಬೀಚ್. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಪಡುಬಿದ್ರಿ ಅಂತೇಳಿ. ಪಡುಬಿದ್ರೆ ಬೀಚ್. ಯಾಕೆ ಸರ ಈ 2 ಬೀಚ್ಗಳು ಯಾಕೆ ನಮ್ಗೆ ಗೊತ್ತಿರಬೇಕು? ಪಡುಬಿದ್ರಿ ಬೀಚ್ ಮತ್ತು ಏನಪ್ಪ ಅಂದ್ರೆ ಕಾಸರಗೋಡು ಬೀಚ್ ಯಾಕೆ ಗೊತ್ತಿರ್ಬೇಕಂದ್ರೆ ನಮ್ಮ ಭಾರತದಲ್ಲಿ ಟೋಟಲ್
ಈ ಯಾವುದರ ಸಾಗರಮಾಲಾ ಯೋಜನೆಗೆ ಒಳಪಟ್ಟಿರ್ತಕ್ಕಂಥ ಬೀಚ್ಗಳಂತ ನೋಡ್ತೀವಿ ಸರ್. ಸಾಗರಮಾಲಾ ಯೋಜನೆಗೆ ಒಳಪಟ್ಟಿರ್ತಕ್ಕಂಥ ಒಟ್ಟು ಬೀಚ್ಗಳದಾವ್ರಿ. ಒಟ್ಟು ಬೀಚ್ಗಳಿಗೆ ಸಾಗರಮಾಲಾ ಯೋಜನೆಗೆ ಒಳಪಟ್ಟಿರ್ತಕ್ಕಂಥ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದಿರ್ತಕ್ಕಂಥ ಬೀಚ್ಗಳಂತ ನೋಡ್ತೀವಿ. ಭಾರತದಲ್ಲಿ 12 ಬೀಚ್ಗಳು ಬ್ಲೂ ಫ್ಲ್ಯಾಗ್ನ ಮಾನ್ಯತೆಯನ್ನು ಪಡೆದವು. ಎಷ್ಟು ಬೀಚ್ಗಳು ರೀ? 12 ಬೀಚ್ಗಳು ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ಪಡೆದವ. ಅದರೊಳಗೆ ನಮ್ಮ ಕರ್ನಾಟಕದ್ದು 2 ಬೀಚ್ಗಳು ಬ್ಲೂ ಫ್ಲ್ಯಾಗ್ ಮಾನ್ಯತೆ ಅಥವಾ ನೀಲಿ ಧ್ವಜ ನೀತಿ ಅಂತ ನೋಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡು, ಇನ್ನೊಂದು ಉಡುಪಿ ಜಿಲ್ಲೆಯ ಯಾವುದ್ರಿ? ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡು, ಇನ್ನು ಉಡುಪಿ ಜಿಲ್ಲೆಯ ಪಡುಬಿದ್ರಿ. ಇವೆರಡೂ ಬೀಚ್ಗಳು ಏನಪ್ಪ ಅಂದ್ರೆ ಕರ್ನಾಟಕದಿಂದ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಅಥವಾ ನೀಲಿ ಧ್ವಜ ನೀತಿಗೆ ಒಳಪಟ್ಟಿರ್ತಕ್ಕಂಥ 2 ಬೀಚ್ಗಳು ಅಂತ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ದ್ವೀಪಗಳ ಅಲ್ಲಿ ಕಾಂಜಿಗುಡ್ಡ ದ್ವೀಪ ಅಂತ ಐತಿ, ಕೊರ್ಮಾಡ ದ್ವೀಪ ಅಂತ ಐತಿ. ಆಮ್ಯಾಗ ಕಾಂಜಿಗುಡ್ಡ ಇರ್ಬೋದು, ಕೊರ್ಮಾಡ ದ್ವೀಪ ಇರ್ಬೋದು, ಬಲ್ಲಾಳ ರಾಯನದುರ್ಗ, ನೇತ್ರಾಣಿ ದ್ವೀಪ ಇರ್ಬೋದು. ಆ ನೇತ್ರ ಪಿಜಲ್ ಐಲ್ಯಾಂಡ್ ಅಂತ ಕರೀತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಲ್ಪೆ ಬೀಚ್ ಇರ್ಬೋದು. ಹೌದ್ರಿ, ಮಲ್ಪೆ ಬೀಚ್ ಅಲ್ಲ, ಮಲ್ಪೆ ಸಮೀಪದೊಳಗೆ ಒಂದು ಸೆಂಟ್ ಮೇರಿಸ್ ಅಂತಕ್ಕಂಥ ಒಂದು ದ್ವೀಪ ಕಂಡು ಬರ್ತದ. ಉಪ್ಪಿನ ಕುಡ್ರು ದ್ವೀಪ ಇರ್ಬೋದು. ಎಲ್ಲವೂ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಕರಾವಳಿ ಉದ್ದಕ್ಕೂ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದ್ವೀಪ, ಬೀಚ್ಗಳು ಮತ್ತು ಬಂದರುಗಳನ್ನು ಸಹ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಅದ್ರ ಪೂರಕವಾಗಿರ್ತಕ್ಕಂಥ ಒಂದ್ಸಲ ಏನಪ್ಪ ಅಂದ್ರೆ ಈ ಕರ್ನಾಟಕದ ಕರಾವಳಿ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಡ್ರಿ. ಅದರ ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಕ್ವಶನ್ಸನ್ನು ಅತಿ ಹೆಚ್ಚು ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ನೆಕ್ಸ್ಟ್ ಬಂದಾಗ ಏನಪ್ಪ ಅಂದ್ರೆ ಮತ್ತೆ ಚರ್ಚೆಯನ್ನು ಮಾಡ್ಕೊತ ಹೋಗೋಣ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನು 6th ಕ್ವಶನ್ಸು, ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು. ಭಾರತದ ಒಟ್ಟು ಏನು ವಿಸ್ತೀರ್ಣ ಐತಲ್ರಿ, ಆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಐತಿ ಅಂತ ಕೇಳಿದಾನ. ಸ್ವಲ್ಪ ಇಲ್ಲಿ ನೋಡ್ರಿ, ಇಲ್ಲಿ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟೈತಿ ಅಂದ್ರೆ ಎಷ್ಟೈತ್ರಿ? 32,87,263 ಚದರ ಕಿಲೋಮೀಟರ್ ಅಂತ ನೋಡ್ತೀವಿ. ಹೌದ್ರಿ, ಇದು ಭಾರತದ ಒಟ್ಟು ವಿಸ್ತೀರ್ಣ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟೈತ್ರಿ? 32,87,263 ಚದರ ಕಿಲೋಮೀಟರ್ ಐತಿ. ಹೌದ್ರಿ, ಇದು ಯಾವ್ದರ ವಿಸ್ತೀರ್ಣ ಇದ್ರಿ? ಭಾರತದ ವಿಸ್ತೀರ್ಣ. ಹಂಗೆ ನಮ್ಮ ಕರ್ನಾಟಕದ ವಿಸ್ತೀರ್ಣ ಎಷ್ಟೈತಿ? ಹೌದ್ರಿ, ನಮ್ಮ ಕರ್ನಾಟಕದ ನೋಡ್ತೀವಿ. ನಮ್ಮ ಕರ್ನಾಟಕದ ವಿಸ್ತೀರ್ಣ ಗೊತ್ತಿರ್ಬೇಕ್ರಿ. ನಮ್ಮ ಕರ್ನಾಟಕದ ವಿಸ್ತೀರ್ಣ ಎಷ್ಟೈತಿ ಸರ? 1,91,791 ಏನ್ರಿ ಕಿಲೋಮೀಟರ್ ಅನ್ಬಾರ್ದು, ಅದಕ್ಕೆ ಏನಂತ ಅನ್ಬೇಕ್ರಿ? ಚದರ್ ಕಿಲೋಮೀಟರ್ ಅಂತ ಹೇಳ್ಬೇಕ್ರಿ. ಇಲ್ಲಿ 1,91,791 ಚದರ ಕಿಲೋಮೀಟರ್ ಕರ್ನಾಟಕದ ವಿಸ್ತೀರ್ಣ ಆತಂದ್ರೆ ಭಾರತ 32,87,263 ಚದರ ಕಿಲೋಮೀಟರ್ ಏನಪ್ಪ ಅಂದ್ರೆ ಭಾರತದ ಒಟ್ಟು ವಿಸ್ತೀರ್ಣ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಇದನ್ನ ಹೆಂಗೆ ನೆನಪಿಟ್ಕೋಬೇಕಂದ್ರೆ ಇಷ್ಟು ಗುಂಡು ಹಾಕೋಬೇಕ್ರಿ ನೀವು. ಯಾವ್ದ್ರಿ? 1,91,791 ಅಂತೇಳಿ. ಎಷ್ಟ್ರಿ? 1,91,791 ಇದು ಕರ್ನಾಟಕದ ಒಟ್ಟು ಏನಪ್ಪ ಅಂದ್ರೆ ಒಟ್ಟು ವಿಸ್ತೀರ್ಣ ಅಂತ ನೋಡ್ತೀವಿ. ಇನ್ನು ಇದನ್ನ ಹೆಂಗೆ ನೆನಪಿಟ್ಕೋಬೇಕಂದ್ರೆ ಬಾಯಾಗ ಹಲ್ಲು ಎಷ್ಟಿದಾವ್ರಿ? 32 ಹಲ್ಲದಾವು. ಹೌದ್ರಿ, ಇಲ್ಲೊಂದ್ಸಲ ಇದನ್ನ ಬರೀತೆ ನೋಡ್ರಿ. ಇದನ್ನ ಈ ಕಡೆ ಬರೀತೆ ನೋಡ್ರಿ. ಬಾಯಾಗ ಹಲ್ಲು ಎಷ್ಟಿದಾವ್ರಿ? 32 ಬಾಯಾಗ ಹಲ್ಲದಾವು. ಎಷ್ಟದಾವ್ರಿ? 32 ಹಲ್ಲದಾವ್ರಿ. ಆ 32 ಇದನ್ನ ಉಲ್ಟಾ ಮಾಡಿ ಬರಿಬೇಕ್ರಿ ನೀವು. ಎಷ್ಟು ಬರಿಬೇಕಪ್ಪ ಅಂದ್ರೆ 23 ಅಂತ ಬರಿಬೇಕು. ಉಲ್ಟಾ ಮಾಡಿ ಬರೀದಂದ್ರೆ ಇದನ್ನ 23 ಬರಿಬೇಕ್ರಿ. ನಡಕ್ಕೆ ಏನು ಜಾಗ ಬಿಟ್ಟಿರಲ್ರಿ. 3 ಎರಡ್ಲಿ ಎಷ್ಟ್ರಿ? 6. 3 ಎರಡ್ಲಿ ಎಷ್ಟ್ರಿ? 6. 6ರ ಮುಂದಿನ ಸಂಖ್ಯೆ ಬರ್ಕೋಬೇಕ್ರಿ. 7 ಐತಿ, 7ರ ಮುಂದಿನ ಸಂಖ್ಯೆ ಎಷ್ಟ್ರಿ? 8. ಹಿಂಗೋ ನೀವು ಬರೀಬೇಕು. 32,87,000 ಅಂದ್ರೆ ನೆನ್ಪಿಟ್ಕೊಳಕ್ಕೆ ಟ್ರಿಕ್ಸ್ ಹೇಳತ್ತನ್ರಿ. 32,87,263 ಚದರ ಕಿಲೋಮೀಟರ್ ಅಂತೇಳಿ ಇದು ಕರ್ನಾಟಕದ ಒಟ್ಟು ವಿಸ್ತೀರ್ಣ. ಹೌದ್ರಿ, ಹಾಗಾದ್ರೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತ ಕೇಳಿದಾನ. ಕರ್ನಾಟಕದ ಪಾಲು ಎಷ್ಟೈತೆ ಅಂದ್ರೆ ಸರ 5.83%. 5.83 ಏನಂದ್ರೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಅಂತೇಳಿ ನಾವಿಲ್ಲಿ ನೋಡ್ತೀವಿ ಸರ. ಹಾಗಾದ್ರೆ ನಮ್ಮ ಭಾರತದಲ್ಲಿ ನಮ್ಮ ಭಾರತದೊಳಗೆ ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದೊಳಗೈತಿ ಅಂದ್ರೆ ಸರ ವಿಸ್ತೀರ್ಣದಲ್ಲಿ 6ನೇ ಸ್ಥಾನದೊಳಗೈತಿ. ಎಷ್ಟನೇ ಸ್ಥಾನದೊಳಗೈತಿ? 6ನೇ ಸ್ಥಾನದೊಳಗೈತಿ. ಹಾಗಾದ್ರೆ ಆ 6ನೇ ಸ್ಥಾನದಲ್ಲಿ ಹಂಗಾದ್ರೆ 1 ಮತ್ತು 2 ನೆಕ್ಸ್ಟ್ ಇದ್ರೊಳಗೆ ಮತ್ತು ಹಿಂಗೆ ಯಾವುದವ್ರು ಸರ? ಹೌದ್ರಿ, ಸ್ವಲ್ಪ ನಮ್ಗೆ ಗೊತ್ತಿರ್ಬೇಕ್ರಿ. ಭಾರತ ನಕ್ಷೆ ತೊಗೊಂಡ್ರಿ, ನಕ್ಷೆ ಒಳಗೆ ನೀವು ಗುರ್ತ ಮಾಡ್ಕೊತ ಹೋದ್ರಂದ್ರೆ ಭಾಳ ಈಸಿಯಾಗಿ ನೆನ್ಪಿಟ್ಕೊಬೋದ್ರಿ. ಇದು ಭಾರತದ ಮ್ಯಾಪ್. ಇಲ್ಲಿ ನೋಡ್ರಿ, ಸ್ವಲ್ಪ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ ಯಾವತ್ತಪ್ಪ ಅಂದ್ರೆ ರಾಜಸ್ಥಾನ್. ಯಾವ್ದ್ರಿ? ರಾಜಸ್ಥಾನ್. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ ರಾಜಸ್ಥಾನ್. ಎರಡನೇದು ಯಾವ್ದು ಸರ? ಮಧ್ಯಪ್ರದೇಶ್. ಎರಡನೇದು ಯಾವ್ದ್ರಿ? ಮಧ್ಯಪ್ರದೇಶ್ ಅಂತ ನೋಡ್ತೀವಿ. ಎರಡನೇದು ಯಾವ್ದ್ರಿ? ಮಧ್ಯಪ್ರದೇಶ್. ಎರಡನೇದು ಯಾವ್ದ್ರಿ? ಮಧ್ಯಪ್ರದೇಶ್. ಫಸ್ಟ್ ಯಾವ್ದೈತಿ? ರಾಜಸ್ಥಾನ. ಇನ್ನು 3 ನಂಬರ್ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ. ಯಾವ್ದ್ರಿ? ಮಹಾರಾಷ್ಟ್ರ ಅಂತ ನೋಡ್ತೀವಿ ಸರ.
ಮೂರನೇ ಸ್ಥಾನದಲ್ಲಿ ಯಾವುದಂದ್ರೆ ಮಹಾರಾಷ್ಟ್ರ ಐತಿ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ್. ಯಾವ್ದ್ರಿ? ನಾಲ್ಕನೇ ಸ್ಥಾನದೊಳಗೆ ಉತ್ತರ ಪ್ರದೇಶ. ಇನ್ನು ಐದನೇ ಸ್ಥಾನದೊಳಗೆ ರೀ ಯಾವ್ದ್ರಿ? ಐದನೇ ಸ್ಥಾನ ಅಂತ ನೋಡಿ, ಐದನೇ ಸ್ಥಾನದಲ್ಲಿ ಗುಜರಾತ್ ಐತ್ರಿ. ಐದನೇ ಸ್ಥಾನದೊಳಗೆ ಯಾವ್ದು ಐತ್ರಿ? ಗುಜರಾತ್ ಐತಿ. ಇನ್ನು ನೆಕ್ಸ್ಟ್ ಆರನೇ ಸ್ಥಾನದಲ್ಲೇನೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ. ಆರನೇ ಸ್ಥಾನದಲ್ಲಿ ಯಾವುದೈತ್ರಿ ಸರ? ನಮ್ಮ ಕರ್ನಾಟಕ ಇರುವುದನ್ನು ನಾವಿಲ್ಲಿ ನೋಡ್ತೀವಿ ಸರ್. ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರುವಾಗ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಜಸ್ಥಾನ, ಎರಡನೇ ಸ್ಥಾನ ಮಧ್ಯಪ್ರದೇಶ, 3 ಮಹಾರಾಷ್ಟ್ರ, 4 ಉತ್ತರ ಪ್ರದೇಶ, 5 ಗುಜರಾತ್, 6ನೇದು ಯಾವ್ದ್ರಿ? ಕರ್ನಾಟಕ. ಅಂದ್ರೆ ನಮ್ಮ ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇತ್ತು ಅಂದ್ರೆ 6ನೇ ಸ್ಥಾನದಲ್ಲಿ ಐತಿ. ಇನ್ನು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟೈತಿ ಅಂದ್ರೆ 5.83, ಶೇಕಡ 5.83ರಷ್ಟು ಅಥವಾ ಶೇಕಡ 5.83ರಷ್ಟು ನಮ್ಮ ಕರ್ನಾಟಕದ ಪಾಲು ಇರುವುದನ್ನು ನೋಡ್ತೀರಿ. ಅಲ್ಲಿ ಕ್ವಶನ್ಸ್ ಕೇಳಿದ್ದು ಅದನ್ನೇ ಕೇಳಿದಾನ. ಹಾಗಾದ್ರೆ ಇಲ್ಲಿ ನೋಡ್ರಿ 5.83 ಎಲ್ಲೈತಿ ನೋಡ್ರಿ, ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದ್ರಿ? ಕರ್ನಾಟಕದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು 5.8 ಶೇಕಡ 5.83 ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಎಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರ್ಬೇಕ್ರಿ. ಇನ್ನು ಇಲ್ಲಿ 2.4 ಐತಿ ನೋಡಿ, ಶೇಕಡ 2.4 ಇದು ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಪಾಲು. ಇನ್ನು ಇಲ್ಲೊಂದು ಆಪ್ಷನ್ಸ್ ಐತಿ ನೋಡ್ರಿ, ಶೇಕಡ 5.05, ಶೇಕಡ 5.05 ಏನೈತಲ್ರಿ, ಇದು ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಎಷ್ಟೈತ್ರಿ? 5.05% ಏನಪ್ಪ ಅಂದ್ರೆ ಇಲ್ಲಿ ಇರುವುದನ್ನು ನೋಡ್ತೀವಿ. ಎಷ್ಟು ಕ್ಲಿಯರ್ ಆಗಿರ್ತಕ್ಕಂಥ ಇದಕ್ಕೆ ನಿಮ್ಗೆ ಮಾಹಿತಿ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಸ್ವಲ್ಪ, ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದ್ರಿ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವಿನ ವಿವಾದಾತ್ಮಕ ನದಿ ಯಾವುದು ಅಂತ ಕೇಳಿದಾನೆ. ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವಿನ ವಿವಾದಾತ್ಮಕವಾಗಿರ್ತಕ್ಕಂಥ ನದಿ ಯಾವುದು ಅಂತ ಕೇಳಿದ ಸರ, ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ನದಿ ಯಾವತ್ತಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತೈತ್ರಿ. ಇದು ಯಾವತ್ತಪ್ಪ ಅಂದ್ರೆ ಯಾವ್ದ್ರಿ? ಯಾವ್ದಂತ ನೋಡ್ತೀವಿ ಸರ? ಮಾಂಡೋವಿ ಅಥವಾ ಮಹದಾಯಿ ಅಂತೇಳಿ ನೋಡ್ತೀವಿ ಅಂದ್ರೆ ನೋಡ್ತೀವಿ. ಮಾಂಡೋವಿ ಅಥವಾ ಮಹದಾಯಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ ಸರ್. ಇದನ್ನ ಮಹದಾಯಿ ನದಿಯನ್ನ ಇದಕ್ಕೆ ಗೋವಾದಲ್ಲಿ ಅಂತಂದ್ರೆ ಮಾಂಡೋವಿನೋ ಅಂತ ಏನು ಮಾಡ್ತಾರೆ ಕರೀತಾರೆ. ಮಾಂಡೋವಿ ಗೋವಾ ರಾಜ್ಯದೊಳಗೆ ಇದಕ್ಕೆ ಅಂತ ಕರೀತಾರೆ, ಮಾಂಡೋವಿ ಅಂತ ಕರೀತಾರೆ. ಎಲ್ಲಿ ಕರೀತಾರೆ ಇದನ್ನ? ಗೋವಾದೊಳಗೆ ಇದನ್ನ ಮಾಂಡೋವಿನ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಮಹದಾಯಿ ಅಂತ ಕರಿತೀವಿ ಸರ್. ಹಾಗಾದ್ರೆ ಈ ಮಹದಾಯಿ ಅಥವಾ ಮಾಂಡೋವಿ ನದಿ ಅಂತಕ್ಕಂಥದ್ದು ಎಲ್ಲಿ ಉಗಮಿಸ್ತದೆ ಸರ? ಇದು ಬೆಳಗಾವಿ ಜಿಲ್ಲೆ ಅಂತ ನೋಡ್ತೀವಿ. ಬೆಳಗಾವಿ ಜಿಲ್ಲೆ ಒಳಗೆ ಕಂಡು ಬರ್ತದೆ ರೀ. ಬೆಳಗಾವಿ ಜಿಲ್ಲೆ ಅಂತ ಬರ್ತದ. ಆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಅಂತಕ್ಕಂಥ ಒಂದು ತಾಲೂಕು ಐತ್ರಿ. ಯಾವ್ದ್ರಿ? ಖಾನಾಪುರ ಅಂತ ನೋಡ್ತೀವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ಐತ್ರಿ. ಆ ಖಾನಾಪುರ ತಾಲೂಕಿನ ಸಮೀಪದಲ್ಲಿ ಭೀಮಗಢ ಅಂತಕ್ಕಂಥ ಒಂದು ಸ್ಥಳ ಐತಿ ಸರ್. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ವನ್ಯಜೀವಿ ಧಾಮ ಏನಪ್ಪ ಅಂದ್ರೆ ಭೀಮಗಢ ಅಂತ ನೋಡ್ತೀವಿ. ಆ ಭೀಮಗಢದ ಸಮೀಪದಲ್ಲಿ ಏನಪ್ಪ ಅಂದ್ರೆ ದೇಗಾಂವ್ ಅಂತಕ್ಕಂಥ ಒಂದು ಸ್ಥಳ ಕಂಡು ಬರ್ತದ. ಯಾವ್ದ್ರಿ? ದೇಗಾಂವ್ ಅಂತ ನೋಡ್ತೀವಿ. ದೇಗಾಂವ್ ಅಂತ ನೋಡ್ತೀವಿ. ಆ ದೇಗಾಂವೆ ಅಂತಕ್ಕಂಥ ಸ್ಥಳದಲ್ಲಿ ಈ ಒಂದು ನದಿ ಉಗಮಗೊಳ್ತದ. ಯಾವ್ದ್ರಿ? ಮಹದಾಯಿ ನದಿ ಉಗಮಗೊಂಡು ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಕರ್ನಾಟಕ ಅಂದ್ರೆ ಬೆಳಗಾವಿ ಜಿಲ್ಲೆ ಮೂಲಕ ಹರಿದು ಕರ್ನಾಟಕ ಇನ್ನು ಮಹಾರಾಷ್ಟ್ರ ಮತ್ತು ಗಡಿ ಭಾಗದೊಳಗೆ ಹರಿದು ಮುಂದೆ ಏನಾಗ್ತದೆ ಅಂದ್ರೆ ಗೋವಾ ರಾಜ್ಯವನ್ನು ಪ್ರವೇಶಿಸಿದ. ಆ ಗೋವಾ ರಾಜ್ಯದ ಮೂಲಕ ಹರಿದು ಗೋವಾ ರಾಜ್ಯದ ಒಳಗೆ ಏನಪ್ಪ ಅಂದ್ರೆ ಪಣಜಿ ಅಂತ ಕಂಡು ಬರ್ತದೆ ರೀ. ಯಾವ್ದ್ರಿ? ಗೋವಾ ರಾಜ್ಯದ ರಾಜಧಾನಿ ಯಾವ್ದ್ರಿ? ಪಣಜಿ ಬಳಿ ಬಂದು ಏನಾಗ್ತದಪ್ಪ ಅಂದ್ರೆ ಇದು ಯಾವ ಒಂದು ಜಲಭಾಗವನ್ನು ಕೊಡ್ತೈತಪ್ಪ ಅಂದ್ರೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಯಾವ ಸಮುದ್ರ ರೀ? ಅರಬ್ಬಿ ಸಮುದ್ರ ಅಂತ ನೋಡ್ತೀವಿ. ಆ ಅರಬ್ಬಿ ಸಮುದ್ರವನ್ನ ಸೇರ್ತದ. ಯಾವ ನದಿ ಸರ? ಮಹದಾಯಿ ಅಥವಾ ಮಾಂಡವಿ ನದಿ ಅಂತ ನೋಡ್ತೀವಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಹರಿದು ಗೋವಾ ರಾಜ್ಯವನ್ನು ಪ್ರವೇಶಿಸಿ ಗೋವಾದ ಮೂಲಕ ಹರಿದು ಮುಂದೆ ಏನಪ್ಪ ಅಂದ್ರೆ ಪಣಜಿ ಬಳಿ ಹೋಗಿ ಅರಬ್ಬಿ ಸಮುದ್ರವನ್ನು ಏನು ಮಾಡ್ತದಪ್ಪ ಅಂದ್ರೆ ಈ ಮಹದಾಯಿ ನದಿ ಹೋಗಿ ಏನು ಮಾಡ್ತದ ಸೇರ್ತದ. ಈ ಮಹದಾಯಿ ನದಿಯ ಒಟ್ಟು ಉದ್ದ ಸರ್, ಮಹದಾಯಿ ನದಿಯ ಒಟ್ಟು ಉದ್ದ ಎಷ್ಟೈತೆ ಅಂದ್ರೆ 77 ಕಿಲೋಮೀಟರ್ ಉದ್ದ ಐತ್ರಿ ಇದು. ಮಹದಾಯಿ ನದಿಯ ಒಟ್ಟು ಉದ್ದ ಎಷ್ಟೈತ್ರಿ? 77 ಕಿಲೋಮೀಟರ್ ಉದ್ದ ಐತಿ ಸರ. 77 ಕಿಲೋಮೀಟರ್ ಉದ್ದಿದ್ರ ಇದು ನಮ್ಮ ಕರ್ನಾಟಕದಲ್ಲಿ ಅಂತ ನೋಡ್ತೀವಿ ಸರ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದ ಹರಿತೈತಪ್ಪ ಅಂದ್ರೆ 32 ಕಿಲೋಮೀಟರ್ ಉದ್ದ ಹರಿತೈತ್ರಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟ್ರ್ ರೀ? ನಮ್ಮ ಕರ್ನಾಟಕದಲ್ಲಿ 32 ಕಿಲೋಮೀಟರ್ ರೀ. ನೆಕ್ಸ್ಟ್ ಮಹಾರಾಷ್ಟ್ರ ಅಂತ ನೋಡ್ತೀವಿ ರೀ. ಮಹಾರಾಷ್ಟ್ರ ರಾಜ್ಯದಲ್ಲಿ ಸುಮಾರು 44 ಕಿಲೋಮೀಟರ್. ಮಹಾರಾಷ್ಟ್ರ ರಾಜ್ಯದೊಳಗೆ ಅಷ್ಟೇ ಗೋವಾ ರಾಜ್ಯದಲ್ಲಿ ಅಂತ ನೋಡ್ತೀವಿ. ಮಹಾರಾಷ್ಟ್ರದಲ್ಲಿ ಏನಪ್ಪ ಅಂದ್ರೆ ಕೇವಲ 1 ಕಿಲೋಮೀಟರ್ ಇರ್ತದೆ. ಇನ್ನು ಗೋವಾ ರಾಜ್ಯ ಅಂತ ಬರ್ತದೆ ಸರ. ಗೋವಾ ರಾಜ್ಯ ಅಂತ ನೋಡ್ತೀವಿ. ಗೋವಾ ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತದೆಪ್ಪ ಅಂದ್ರೆ ಗೋವಾ ರಾಜ್ಯ ಇದು ಕರ್ನಾಟಕ
ಗೋವಾ ಅಂತ ಬರ್ತದೆ ಸರ. ಗೋವಾ ರಾಜ್ಯದಲ್ಲಿ ಅತಿ ಹೆಚ್ಚು ಹರಿಯೋದು ಗೋವಾದ ರಾಜ್ಯದೊಳಗೆ, ಗೋವಾದೊಳಗೆ 44 ಕಿಲೋಮೀಟ್ರ್. ಇನ್ನು ಮಹಾರಾಷ್ಟ್ರ ಗಡಿ ಭಾಗ ಅಂತ ನೋಡ್ತೀವಿ ಸರ. ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಏನಪ್ಪ ಅಂದ್ರೆ 1 ಕಿಲೋಮೀಟರ್ ಟೋಟಲ್ 77 ಕಿಲೋಮೀಟರ್ ಏನಪ್ಪ ಅಂದ್ರೆ ಈ ನದಿಯ ಒಟ್ಟು ಉದ್ದ ಅಂತ ನೋಡ್ತೀವಿ. ಅತಿ ಹೆಚ್ಚಾಗಿ ಯಾವ ರಾಜ್ಯದಲ್ಲಿಪ್ಪ ಅಂದ್ರೆ ಗೋವಾ ರಾಜ್ಯದಲ್ಲಿ ಇರ್ತದೆ ಸರ. ಯಾವ ನದಿ? ಮಾಂಡೋವಿ ಅಥವಾ ಮಹದಾಯಿ ಅಂತೇಳಿ ನಾವಿಲ್ಲ ನೋಡ್ತೀವಿ. ಈ ಮಹದಾಯಿ ಮತ್ತು ಮಾಂಡವಿಯ ಭಾಗದಲ್ಲಿ ಏನಾಗ್ತದಪ್ಪ ಅಂದ್ರೆ ಕರ್ನಾಟಕ ಮತ್ತು ಏನಪ್ಪ ಅಂದ್ರೆ ಗೋವಾ ರಾಜ್ಯ ಅಂತ ನೋಡ್ತೀವಿ. ಕರ್ನಾಟಕ ಮತ್ತು ಗೋವಾ ರಾಜ್ಯದಲ್ಲಿ ಇರುವಾಗ ಅಲ್ಲಿ ಕಳಸಾ ಮತ್ತು ಬಂಡೂರಿ ಅಂತಕ್ಕಂಥ 2 ನಾಲಾಗಳದಾವ್ರಿ. ಅದಕ್ಕೆ ಉಪನದಿಗಳಂತೂ ಸಹಾಯ ಮಾಡ್ತೀವಿ ಕರಿತೀವಿ. ಆ 2 ಉಪನದಿಗಳಿಂದ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಉಗಮಗೊಳ್ತಕ್ಕಂಥ ಈ ಕನಕುಂಬಿ ಒಳಗೆ ಮಲಪ್ರಭಾ ನದಿ ಅಂತ ಉಗಮಗೊಳ್ತದೆ. ಆ ಮಲಪ್ರಭಾ ನದಿಯ ಉಗಮ ಸ್ಥಾನಕ್ಕೆ ಏನು ಮಾಡಪ್ಪ ಅಂದ್ರೆ ಕಳಸಾ ಮತ್ತು ಬಂಡೂರಿಂದ ಏನು ಮಾಡಪ್ಪ ಅಂದ್ರೆ ನೀರನ್ನು ಹರಿಸೋದು. ನೀರನ್ನು ಹರಿಸಿ ಏನಪ್ಪ ಅಂದ್ರೆ ಬರಪೀಡಿತ ಜಿಲ್ಲೆಗಳಿಗೆ ಏನಪ್ಪ ಅಂದ್ರೆ ಈ ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಿಗೆ ನೀರನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಹಾಕೊಂಡಿದ್ರು ಸರ. ಅದು ಏನಪ್ಪ ಅಂದ್ರೆ ಫೇಲ್ ಆಯ್ತು ಅಂತ ನೋಡ್ತೀವಿ. ಹಾಗಾದ್ರೆ ಈ ನದಿಗೆ ಸಂಬಂಧಪಟ್ಟಂತೆ ಯಾವುದೇ ಮಹದಾಯಿ ನದಿಗೆ ಸಂಬಂಧಪಟ್ಟಂತೆ ಈ ಕರ್ನಾಟಕ ಮತ್ತು ಗೋವಾ ಈ 2 ರಾಜ್ಯಗಳ ಮಧ್ಯದಲ್ಲಿ ಏನಪ್ಪ ಅಂದ್ರೆ ವಿವಾದ ಐತ್ರಿ. ಯಾವ ರಾಜ್ಯದೊಳಗೆ ವಿವಾದ ಐತ್ರಿ? ವಿವಾದ ಐತಿ. ಹಾಗಾದ್ರೆ ಕರ್ನಾಟಕ ಮತ್ತು ಏನಪ್ಪ ಅಂದ್ರೆ ಗೋವಾ ರಾಜ್ಯಗಳ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಒಂದು ನದಿ ಯಾವಪ್ಪ ಅಂದ್ರೆ ಮಹದಾಯಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಮಹಾನದಿ ಅಲ್ಲ, ಮಹದಾಯಿ ಆಗ್ಬೇಕ್ರಿ. ಇದು ಯಾವ್ದ್ರಿ? ಮಹಾನದಿ. ಇಲ್ಲಿ ಕಾಳಿ ಐತಿ, ನರ್ಮದಾ ಐತಿ, ಕಾವೇರಿ ಐತಿ. ಮಹಾನದಿ ಅಂತಲ್ಲ, ಮಹಾದಲ್ರಿ. ಇದು ಮಹದಾಯಿ ಯಾವ ನದಿ ರೀ? ಮಹದಾಯಿ ಅಥವಾ ಮಾಂಡೋವಿ ನದಿ ಅಂತ ನೋಡ್ತೀವಿ. ಮಹದಾಯಿ ಅಥವಾ ಮಾಂಡೋವಿ ನದಿ ಅಂತಕ್ಕಂಥದ್ದು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವಿನ ವಿವಾದಾತ್ಮಕವಾಗಿರ್ತಕ್ಕಂಥ ನದಿಯಾಗಿದೆ ಅಂತೇಳಿ ಗೊತ್ತಿರ್ಬೇಕ್ರಿ. ಇಷ್ಟು ಕ್ಲಿಯರ್. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲೇ ನರ್ಮದಾ ಐತಿ ಮತ್ತು ಆಮೇಲೆ ಏನಪ್ಪ ಅಂದ್ರೆ ಕಾವೇರಿ ಐತಿ. ನರ್ಮದಾ ನದಿ ಐತ್ರಿ. ನರ್ಮದಾ ನದಿ ಗುಜರಾತು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ ರಾಜ್ಯಗಳ ನಡುವಿನ ವಿವಾದಾತ್ಮಕವಾಗಿರ್ತಕ್ಕಂಥ ನದಿ. ಕಾವೇರಿ ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಮತ್ತು ಯಾವುದ್ರಿ? ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಪಾಂಡಿಚೇರಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ವಿವಾದಾತ್ಮಕವಾದ ನದಿ ಯಾವಪ್ಪ ಅಂದ್ರೆ ನಾವು ಕಾವೇರಿ ಅಂತ ನೋಡ್ತೀವಿ. ಈ ವಿವಾದಗಳ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಯನ್ನು ಕೇಳ್ತಿರ್ತಾನೆ. ಅದು ಒಂದು ನೆನ್ಪಿಟ್ಕೊಳ್ಬೇಕು, ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಈಗಾಗಲೇ ನಿಮ್ಗೆ ಇವುಗಳ ಬಗ್ಗೆ ಏನಪ್ಪ ಅಂದ್ರೆ ಚರ್ಚೆ, ವಿವಾದಗಳಿಗೆ ಸಂಬಂಧಪಟ್ಟಂತೆ ನೇಮಕವಾಗಿರ್ತಕ್ಕಂಥ ಸಮಿತಿ ಬಗ್ಗೆನೂ ಇದೀಗ ಕಳೆದ ಒಂದು ಪ್ರಶ್ನೆ ಒಳಗೆ ಚರ್ಚೆಯನ್ನು ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ರಿ. ಕರ್ನಾಟಕವು ಯಾವ ಮೂಲ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿನದಾಗಿ ಅವಲಂಬಿಸಿದಂತ ಕ್ವಶನ್ಸ್ ಏನೈತೆ ನೋಡ್ರಿ. ನಮ್ಮ ಕರ್ನಾಟಕದಲ್ಲಿ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಅಲ್ಲಿ ಯಾವ ಮೂಲಕ? ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ, ಥರ್ಮಲ್ ಪವರ್ ಸ್ಟೇಷನ್ ಉತ್ಪಾದನೆ ಮಾಡ್ತೀವಿ, ಸೌರ ವಿದ್ಯುತ್ತಿಂದ ಉತ್ಪಾದನೆ ಮಾಡ್ಕೊಳ್ತೀವಿ, ಪವನ ಶಕ್ತಿಯಿಂದನೂ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಆದರೆ ಯಾವ ಮೂಲ ಅಂತ ಕೇಳಿದ ನಾವು, ಇದು ಕ್ವಶನ್ಸ್ ಭಾಳ ಇಂಪಾರ್ಟೆಂಟು. ಏನ್ರಿ? ಯಾವ ಮೂಲದಿಂದ ಅತಿ ಹೆಚ್ಚು ವಿದ್ಯುತ್ತನ್ನು ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಮಾಡಲಾಗ್ತದೆ ಅಂದ್ರೆ ಸರ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಜಲ ವಿದ್ಯುತ್ತನ್ನು ನಾವು ಹೆಚ್ಚು ಅವಲಂಬನೆ ಮಾಡಿದ್ದೀವಿ. ಯಾವ್ರಿ? ನಾವು ಅತಿ ಹೆಚ್ಚು ಅವಲಂಬನೆ ಮಾಡ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಜಲ ವಿದ್ಯುತ್ ಅಂತ ನೋಡ್ತೀವಿ. ಹಾಗಾದ್ರೆ ನಮ್ಮಲ್ಲಿ ಹೆಚ್ಚು ಉತ್ಪಾದನೆ ಯಾವ ವಿದ್ಯುತ್ ಉತ್ಪಾದನೆ ಯಾವ ಮೂಲದಿಂದ ಆಗ್ತದಪ್ಪ ಅಂದ್ರೆ ಜಲ ವಿದ್ಯುತ್ತಿಂದ ಅತಿ ಹೆಚ್ಚು ಉತ್ಪಾದನೆ ಆಗ್ತಕ್ಕಂಥದ್ದು ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಶಸ್ವಿ ಜಲವಿದ್ಯುತ್ ಉತ್ಪಾದನೆಯನ್ನ ಅಥವಾ ಯಶಸ್ವಿ ಜಲವಿದ್ಯುತ್ತನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯನೂ ಯಾವುದಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಸರ್. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಶಸ್ವಿ ಜಲವಿದ್ಯುತ್ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗ್ತದ ನೋಡ್ರಿ. ಅದಕ್ಕಿಂತ ಪೂರ್ವದಾಗ ನಾವು 1887 ಅಂತ ನೋಡ್ತೀವಿ. ಯಾವಾಗ್ರಿ? 1887ರಲ್ಲಿ ಏನಾಗ್ತದಪ್ಪ ಅಂದ್ರೆ ಗೋಕಾಕ್ ಅಂತ ಬರ್ತದೆ ಸರ್. ಯಾವ್ದ್ರಿ? ನಮ್ಮ ಬೆಳಗಾವಿ ಜಿಲ್ಲೆ ಅಂತ ನೋಡ್ತೀವಿ. ಆ ಬೆಳಗಾವಿ ಜಿಲ್ಲೆ ಒಳಗೆ ಗೋಕಾಕ್ ಅಂತಕ್ಕಂಥ ಒಂದು ಸ್ಥಳ ಐತಿ ಸರ್. ಆ ಗೋಕಾಕ್ ಅಂತಕ್ಕಂಥ ಸ್ಥಳದೊಳಗೆ ಗೋಕಾಕ್ ಅಂತ ನೋಡ್ತೀವಿ. ಈ ಗೋಕಾಕ್ ಏನಂತಿಲ್ಲ, ಆ ಗೋಕಾಕ್ ಸಮೀಪದಲ್ಲಿ ಏನು ಮಾಡಿದಪ್ಪ ಅಂದ್ರೆ ಘಟಪ್ರಭಾ ನದಿಗೆ ಅಡ್ಡಲಾಗಿ, ಯಾವ ನದಿಗೆ? ಘಟಪ್ರಭಾ ಅಂತ ನೋಡ್ತೀವಿ. ಘಟಪ್ರಭಾ ಅಂತಕ್ಕಂಥದ್ದು ಯಾವ ನದಿಯ ಉಪನದಿ? ಯಾವ ನದಿ ಉಪನದಿ ರೀ? ಇದು ಕೃಷ್ಣಾ ನದಿಯ ಉಪನದಿ. ಆ ಘಟಪ್ರಭಾ ನದಿಗೆ ಅಡ್ಡಲಾಗಿ ಏನು ಮಾಡಿದಪ್ಪ ಅಂದ್ರೆ ಗೋಕಾಕ್ ನಗರದ ಬಳಿ ಏನಪ್ಪ ಅಂದ್ರೆ ಒಂದು ಜಲವಿದ್ಯುತ್ ಯೋಜನೆ ಏನಪ್ಪ ಅಂದ್ರೆ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಆ ಜಲವಿದ್ಯುತ್ ಕೇಂದ್ರವನ್ನು ಏನು ಸ್ಥಾಪನೆ ಮಾಡಿದ್ರಲ್ಲ ಸರ, ಯಾವಾಗ್ರಿ? 1887ರಲ್ಲಿ. ಬಟ್ ಅದು ಏನಾಗ್ಲಿಲ್ಲಪ್ಪ ಅಂತಂದ್ರೆ ತಾಂತ್ರಿಕ ಕಾರಣಗಳಿಂದ ಏನಪ್ಪ ಅಂದ್ರೆ ಇದು ಯಶಸ್ವಿ ಆಗಲಿಲ್ಲ. ಏನಾಗ್ಲಿಲ್ಲ ರೀ? ತಾಂತ್ರಿಕ ಕಾರಣಗಳಿಂದ ಏನಂತಂದ್ರೆ ಅದು ಯಶಸ್ವಿ ಆಗಲಿಲ್ಲ. ನಂತರ ಏನು ಮಾಡಿದ್ರಿ ಸರ? ನಂತರ ಏನು ಮಾಡಿದ್ರಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ 1897ರಲ್ಲಿ, ಯಾವಾಗ್ರಿ? 1897ರಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಪಶ್ಚಿಮ ಬಂಗಾಳ ಅಂತ ನೋಡ್ತೀವಿ ಸರ್. ಯಾವ ಬಂಗಾಳ? ಬಂಗಾಳ ಅಥವಾ ಪಶ್ಚಿಮ ಬಂಗಾಳ ಅಂತ ನೋಡ್ತೀವಿ. ಬಂಗಾಳ ಅಥವಾ ಪಶ್ಚಿಮ ಬಂಗಾಳ ಅಂತ ನೋಡ್ತೀವಿ. ಆ ಪಶ್ಚಿಮ ಬಂಗಾಳದೊಳಗೆ ಡಾರ್ಜಿಲಿಂಗ್ ಅಂತಕ್ಕಂಥ ಒಂದು ಸ್ಥಳ ಐತಿ. ಯಾವ ಲಿಂಗ್ ರೀ? ಡಾರ್ಜಿಲಿಂಗ್ ಅಂತ ನೋಡ್ತೀವಿ. ಆ ಡಾರ್ಜಿಲಿಂಗ್ ಬಳಿ ಏನು ಮಾಡಿದಪ್ಪ ಅಂದ್ರೆ
ಮತ್ತೊಂದು ಜಲವಿದ್ಯುತ್ ಯೋಜನೆಯನ್ನು ಸ್ಥಾಪನೆ ಮಾಡಿದ್ರು. ಇಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಜಲವಿದ್ಯುತ್ ಯೋಜನೆ ಅದು ಸಹ ಏನಪ್ಪ ಅಂದ್ರೆ ತಾಂತ್ರಿಕ ಕಾರಣಗಳಿಂದ ಯಶಸ್ವಿ ಆಗಲಿಲ್ಲ. ನಂತರ ಏನು ಮಾಡಿದ್ವಿ ಅಂದ್ರೆ ದಕ್ಷಿಣ ಭಾರತದ ಕಡೆ ಮುಖ ಮಾಡಿ ಏನು ಮಾಡ್ತಾರಪ್ಪ ಅಂದ್ರೆ 1902ರಲ್ಲಿ, ಯಾವಾಗ್ರಿ ಸರ 1902ರಲ್ಲಿ ಏನಾಗ್ತದಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಯಶಸ್ವಿ ಜಲವಿದ್ಯುತ್ ಯೋಜನೆ ಸ್ಥಾಪನೆ ಮಾಡ್ತಾರ. ಯಾವ ನದಿಗೆ ಅಡ್ಡಲಾಗಿಪ್ಪ ಅಂದ್ರೆ ಕಾವೇರಿ ನದಿಗೆ ಅಡ್ಡಲಾಗಿ. ಯಾವ್ದ್ರಿ? ಕಾವೇರಿ ನದಿಗೆ ಅಡ್ಡಲಾಗಿ ಶಿವನ ಸಮುದ್ರ ಅಂತ ನೋಡ್ತೀವಿ. ಯಾವ್ದ್ರಿ? ಶಿವನ ಸಮುದ್ರ ಅಂತ ನೋಡ್ತೀವಿ. ಆ ಶಿವನ ಸಮುದ್ರದ ಬಳಿ, ಯಾವ ಬಳಿ ರೀ? ಶಿವನ ಸಮುದ್ರದ ಬಳಿ ಏನಪ್ಪ ಅಂದ್ರೆ ಒಂದು ಭಾರತದ ಅಷ್ಟೇ ಅಲ್ಲ ಸರ, ಏಷ್ಯಾ ಖಂಡದ ಯಶಸ್ವಿ ಜಲವಿದ್ಯುತ್ ಯೋಜನೆ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರ ಶಿವನ ಸಮುದ್ರದ ಬಳಿ. ಅದನ್ನ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ ಅಂತ ಕರೀತಾರ. ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಅಂತಲೂ ಕರೀತಾರ. ಹಾಗಾದ್ರೆ ಯಾವಾಗ ಸರ್ ಅದು? 1902ರಲ್ಲಿ ಏನಾಗ್ತದಪ್ಪ ಅಂದ್ರೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಯಶಸ್ವಿ ಜಲವಿದ್ಯುತ್ ಯೋಜನೆಯ ಸ್ಥಾಪನೆ ಮಾಡ್ತಾರೆ ಸರ್. ಅದು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಒಳಗೆ ಇಲ್ಲಿ ಶಿವನ ಸಮುದ್ರದ ಬಳಿ ಒಂದು ಶಿಂಷಾ ಯೋಜನೆ ನೋಡ್ತೀವಿ, ಶಿವನ ಸಮುದ್ರ ಯೋಜನೆ ನೋಡ್ತೀವಿ. ಇನ್ನು ಕಾಳಿ ನದಿಗೆ ಅಡ್ಡಲಾಗಿ ನಾಗಜರಿ ಜಲವಿದ್ಯುತ್ ಯೋಜನೆ, ಆಮೇಲೆ ಕದ್ರಾ ಜಲವಿದ್ಯುತ್ ಯೋಜನೆ, ಕೊಡಸಳಿ ಜಲವಿದ್ಯುತ್ ಯೋಜನೆ, ನಾಗಜರಿ ಅಂತ ಬರ್ತದ, ಮತ್ತು ಸೋಪಾ ಜಲವಿದ್ಯುತ್ ಯೋಜನೆ ಅಂತ ನೋಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಈ ಒಂದು ಶರಾವತಿ ನದಿಗೆ ಅಡ್ಡಲಾಗಿ ಏನಪ್ಪ ಅಂದ್ರೆ ಶರಾವತಿ ಜಲವಿದ್ಯುತ್ ಯೋಜನೆ ಅಂತ ನೋಡ್ತೀವಿ. ಲಿಂಗನಮಕ್ಕಿ ಜಲವಿದ್ಯುತ್ ಯೋಜನೆ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ, ಎಲ್ಲ ಹಲವಾರು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಅನೇಕ ಜಲವಿದ್ಯುತ್ ಯೋಜನೆಗಳದಾವ ಸರ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಯಾವ ಮೂಲವನ್ನು ನಾವು ವಿದ್ಯುತ್ ಉತ್ಪಾದನೆಗೆ ಅವಲಂಬನೆ ಮಾಡ್ಕೊಂಡಿದ್ವಿ ಅಂದ್ರೆ ಜಲವಿದ್ಯುತ್ತನ್ನು ಅತಿ ಹೆಚ್ಚು ಅವಲಂಬನೆ ಮಾಡ್ಕೊಂಡಿರ್ತೀವಿ. ನಮ್ಮಲ್ಲಿ ಪವನ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ ಸರ. ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪವನ ಶಕ್ತಿಯನ್ನು ಎಲ್ಲಿ 1992 ಅಂತ ನೋಡ್ತೀವಿ. 1992ರಲ್ಲಿ ಈ ಒಂದು ಯಾವುದ್ರಿ ಕೋಲಾರ ಜಿಲ್ಲೆಯ ಕೊಡಗು ಜಿಲ್ಲೆ ಅಂತ ನೋಡ್ತೀವಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ಒಳಗೆ ಗಾಳಿಬೀಡು ಅಂತಕ್ಕಂಥ ಒಂದು ಸ್ಥಳ ಐತಿ ಸರ್. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ಗಾಳಿಬೀಡು ಅಂತಕ್ಕಂಥ ಸ್ಥಳ ಐತಿ. ಆ ಗಾಳಿಬೀಡು ಅಂತಕ್ಕಂಥ ಸ್ಥಳದಲ್ಲಿ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಪವನ ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರಸ್ತುತ ಈ ಕಪ್ಪತಗುಡ್ಡ ಇರಬಹುದು, ಜೋಗಿಮಟ್ಟಿ ಇರಬಹುದು, ಅತಿ ಹೆಚ್ಚು ಏನಪ್ಪ ಅಂದ್ರೆ ಅಲ್ಲಿ ಪವನ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಇನ್ನು ಶಾಖ ವಿದ್ಯುತ್ ಅಂತ ನೋಡ್ತೀವಿ, ಅಥವಾ ಶಾಖ ವಿದ್ಯುತ್ ಕೇಂದ್ರಗಳು ಅಥವಾ ಥರ್ಮಲ್ ಪವರ್ ಸ್ಟೇಷನ್ ಅಂತ ಬರ್ತಾವ್ರಿ. ನಮ್ಮ ಕರ್ನಾಟಕದಲ್ಲಿ BTPC, RTPC, UTPC, KTPC ಅಂತ ಅದಾವ್ರಿ. BTPC ಅಂದ್ರೆ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್, UTPC ಅಂತಂದ್ರೆ ಅಲ್ಲಿ ಉಡುಪಿ ಥರ್ಮಲ್ ಪವರ್ ಸ್ಟೇಷನ್ ಅಂತ, RTPC ಅಂತಂದ್ರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ನೋಡ್ತೀವಿ. KTPC ಅಂತಂದ್ರೆ ಕೂಡ್ಗಿ ಥರ್ಮಲ್ ಪವರ್ ಸ್ಟೇಷನ್ ಅಥವಾ ಕೂಡ್ಗಿ ಶಾಖ ವಿದ್ಯುತ್ ಕೇಂದ್ರ ಅಂತ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಖ ವಿದ್ಯುತ್ತನ್ನು ಅಥವಾ ಥರ್ಮಲ್ ವಿದ್ಯುತ್ತನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್, RTPC ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ಇದು ಅತಿ ಹೆಚ್ಚು ಶಾಖ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಕರ್ನಾಟಕದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಶಾಖ ವಿದ್ಯುತ್ ಉತ್ಪಾದನಾ ಘಟಕ ಯಾವ್ದ್ರಿ? ಇಲ್ಲಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ನೋಡ್ತೀವಿ ಸರ್. ಅದು ನಮಗೆ ಶಕ್ತಿನಗರದ ಸಮೀಪದೊಳಗೆ ಕಂಡು ಬರ್ತದೆ. ಅದು ಅತಿ ಹೆಚ್ಚು ನಮ್ಮಲ್ಲಿ ಶಾಖ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಈ ಶಾಖ ವಿದ್ಯುತ್ ಅಥವಾ ಥರ್ಮಲ್ ಪವರ್ ಸ್ಟೇಷನ್ ಒಳಗೆ ಪೆಟ್ರೋಲನ್ನು, ಕಲ್ಲಿದ್ದಲನ್ನು, ಡೀಸೆಲ್ ಮತ್ತು ಕಲ್ಲಿದ್ದಲನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಂಡು ಏನು ಬರ್ತದೆ ಇಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಇನ್ನು ಸೌರ ವಿದ್ಯುತ್ ಅಂತ ನೋಡ್ತೀವಿ. ಸೌರ ವಿದ್ಯುತ್ ನಮ್ಮ ಕರ್ನಾಟಕದಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಆಗ್ತದೆ. ಇದನ್ನು ಅಸಾಂಪ್ರದಾಯಿಕ ಸೌರ ವಿದ್ಯುತ್ ಇರ್ಬೋದು, ಪವನ ಶಕ್ತಿ ಇರ್ಬೋದು, ಜಲಶಕ್ತಿ ಇರ್ಬೋದು, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂತ ಕರೀತಾರೆ ಸರ್ ಇವನು. ಈ ಸೌರಶಕ್ತಿ ನಮ್ಮ ಕರ್ನಾಟಕದಲ್ಲಿ ಸೌರಶಕ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸ್ಥಾಪಿಸಲಾಯಿತು ಅಂತಂದ್ರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹಂಗಾರಕಟ್ಟೆ ಅಂತಕ್ಕಂಥ ಒಂದು ಸ್ಥಳ ಕಂಡು ಬರ್ತದೆ. ಹೇಳಿ, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹಂಗಾರಕಟ್ಟೆ ಅಂತಕ್ಕಂಥ ಸ್ಥಳದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸೌರ ವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಸರ್. ಇದು ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಸೌರ ವಿದ್ಯುತ್ ಕೇಂದ್ರ ಅಂತ ನೋಡ್ತೀವಿ. ನಮ್ಮ ಏಷ್ಯಾ ಖಂಡದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಅತಿ ಹೆಚ್ಚು ಆ ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸ್ಥಳ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದೊಳಗೈತಿ. ಕರ್ನಾಟಕದ ತುಮಕೂರು ಜಿಲ್ಲೆ ಪಾವಗಡ ಅಂತ ಸ್ಥಳ ಕಂಡು ಬರ್ತದ್ರಿ. ಆ ತುಮಕೂರು ಜಿಲ್ಲೆ ಪಾವಗಡ ಒಳಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಸೌರ ವಿದ್ಯುತ್ ಪಾರ್ಕ್ ಕಂಡು ಬರ್ತದ್ರಿ. ಅದು ಭಾರತದಲ್ಲಿ ಅತಿ ಹೆಚ್ಚು ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸೌರ ವಿದ್ಯುತ್ ಕೇಂದ್ರ ಅಂತ ನಾವು ಏನು ಮಾಡ್ತೀವಿ ಅಂತ ನೋಡ್ತೀವಿ. ಇಲ್ಲಿ ಸೂರ್ಯನಿಂದ ಏನು ಬರ್ತಾವಲ್ಲ ಸರ್, ಇದು ಸೂರ್ಯ ಅಂತ ನೋಡ್ತೀವಿ. ಈ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು
ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳನ್ನ ಅಥವಾ ರೇಸ್ಗಳನ್ನ ಬಳಕೆ ಮಾಡ್ಕೊಂಡು ಏನು ಮಾಡ್ತಾರೆ, ಫೋಟೋ ವೋಲ್ಟಾಯಿಕ್ ಅಂತಕ್ಕಂಥ ಒಂದು ತಂತ್ರಜ್ಞಾನ ಐತಿ. ಆ ಫೋಟೋ ವೋಲ್ಟಾಯಿಕ್ ಅಂತಕ್ಕಂಥ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಏನಪ್ಪ ಅಂದ್ರೆ ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಸರ್. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಇಲ್ಲಿ ಗೊತ್ತಿರಬೇಕು. ಬಟ್ ಈ ಜಲವಿದ್ಯುತ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ. ಇವುಗಳನ್ನ ಡೇಟ್ಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. 1887, 1902 ಇದು ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ, ಯಶಸ್ವಿ ಜಲವಿದ್ಯುತ್ತಿನ ಶಿವನ ಸಮುದ್ರ. ಮತ್ತು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಮಾಹಿತಿ ಗೊತ್ತಿರಲ್ರಿ. ಇಲ್ಲಿ ಶಿವನ ಸಮುದ್ರದ ಬಳಿ ಏನು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರಲ್ರಿ, ಹಂಗೆ ಜಲವಿದ್ಯುತ್ತನ್ನು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ತನ್ನು ಪಡೆದುಕೊಂಡ ನಗರ ಯಾವುದು? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ತನ್ನು ಪಡೆದುಕೊಂಡಿರ್ತಕ್ಕಂಥ ನಗರ ಯಾವತ್ತಪ್ಪ ಅಂದ್ರೆ ಬೆಂಗಳೂರು ಅಂತ ನೋಡ್ತೀವಿ. ಆದ್ರೆ ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಿದ್ಯುತ್ತನ್ನು ಏನು ಮಾಡ್ತಾರಪ್ಪ ಅಂದ್ರೆ KGFಗೆ ಒದಗಿಸ್ತಾರೆ. ಯಾವಾಗ್ರಿ? 1902 ಆದ್ರೆ ಬೆಂಗಳೂರು ನಗರಕ್ಕೆ 1905 ಅಂತಂದ್ರೆ ಜಲವಿದ್ಯುತ್ತನ್ನು ಒದಗಿಸ್ತಾರ. ಸೊ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ತನ್ನು ಪಡೆದುಕೊಂಡಿರ್ತಕ್ಕಂಥ ನಗರ ಯಾವತ್ತಪ್ಪ ಅಂದ್ರೆ ಬೆಂಗಳೂರು ನಗರ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಇದರ ಬಗ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್, ಓಕೆ, ಇಲ್ಲಿವರೆಗೆ ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂತೆ ಟೋಟಲ್ 8 ಕ್ವಶನ್ಸ್ಗಳನ್ನು ಚರ್ಚೆ ಮಾಡಿದ್ವಿ. ಭಾಳ 8 ಕ್ವಶನಲ್ಲಿ ಹೆಚ್ಚು ಕಡಿಮೆ ಇದರೊಳಗೆ 80 ಕ್ವಶನ್ಸೂ ರೈಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ನೀವು ಕರೆಕ್ಟಾಗಿ ಏನಪ್ಪ ಅಂದ್ರೆ ಅದನ್ನು ಅಬ್ಸರ್ವೇಷನ್ ಮಾಡಿ ಒಂದ್ಸಲ ಕ್ಲಾಸ್ ಸರಿಯಾಗಿ ನೋಡಿರಿ. ಯಾರಿಗೆ ನಮ್ಮ ತರಗತಿ ಇಷ್ಟ ಆಗಲ್ರಿ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿನ ಮುಗಿಸೋಣ.